ಯಾಕಂದರೆ ದೇವರ ಸನ್ನಿಧಿಯನ್ನು ಆಶ್ರಯಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ದೇವರನ್ನು ಕೊಂಡಾಡುವಾಗ ದೇವರ ಅದ್ಭುತಗಳನ್ನು ಮಾಡಿ ಉನ್ನತದಲ್ಲಿ ನಿಮ್ಮ ನಡೆಸ್ತಕ್ಕಂತನಾಗಿದ್ದಾನೆ ಪ್ರೇರೆ. ಯಾಕಂದರೆ ದೇವರು ಅದ್ಭುತ ಮಾಡುವಾಗ ನೀವು ಆತನ ಸನ್ನಿಧಿಯನ್ನು ಆಶ್ರಯಿಸುವುದಾದರೆ ದೇವರಿಂದ ಮೇಲನ್ನು ನೀವು ಅನುಭವಿಸ್ತೀರಿ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ನಿನ್ನ ಮಕ್ಕಳಪ್ಪ ಈ ಆಲಯದಲ್ಲಿ ಇದು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೆ ಕರ್ತನೆ. ಮತ್ತು ಇವ್ರ ಸಮಸ್ಯೆಗಳು ಮತ್ತು ಇವ್ರಿಗಿರ್ತಕ್ಕಂಥ ಕಷ್ಟ, ಇವ್ರಿಗಿರ್ತಕ್ಕಂಥ ಭಾರಗಳೆಲ್ಲ ದೇವರೇ ನೀನು ಬಿಡುಗಡೆ ಮಾಡ್ತೀವಿ ಎಂಬುದಾಗಿ ನಾವು ನಿನ್ನಲ್ಲಿ ಕೇಳ್ತೇವಪ್ಪ ಕರ್ತನೆ. ಯೆಹೋವ ಈರೆ ನಿಮಗೆ ಸ್ತೋತ್ರ, ಯೆಹೋವ ರಫ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವ ಇರುವಾತನೇ ನಿಮಗೆ ಸ್ತೋತ್ರ, ಯೆಹೋವ ಆರೋಗ್ಯ ಕೊಡ್ತಕ್ಕಂಥ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನೀನಿಲ್ಲದೆ ನಮ್ಗೆ ಯಾರು ಜೀವನ ಇಲ್ಲ, ನೀನಿಲ್ಲದೆ ನಮ್ಗೆ ಯಾರು ಬದುಕಿಲ್ಲ ಕರ್ತನೆ. ಈ ದಿನ ನಮ್ಮೆಲ್ಲರ ಜೀವಿತದಲ್ಲಿ ಬಂದು ನಮ್ಮೆಲ್ಲರ ಬದುಕಲಿದ್ದು ದೇವರೇ ನಿನ್ನ ಒಂದು ಕಾರ್ಯಗಳಿಂದ ನಮ್ಮನ್ನು ತುಂಬಿಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನೊಂದು ಕೃಪೆಯಿಂದ ನಮ್ಮನ್ನು ಬಲಪಡಿಸು, ನಿಮ್ಮೊಂದು ಪ್ರಸನ್ನತೆಯಿಂದ, ನಿನ್ನ ಒಂದು ಅಭಿಷೇಕದಿಂದ ನಮ್ಮನ್ನು ತುಂಬಿಸು ಕರ್ತನೆ. ಸ್ವಲ್ಪ ಜನತೆ ಕೂಡ ಪರವಾಗಿಲ್ಲ ದೇವರೇ, ಯಾರು ಇದನ್ನು ಆಲಯದಿಂದ ಖಾಲಿಯಾಗಲಿಕ್ಕೆ ಸಾಧ್ಯ ಇಲ್ಲ ಕರ್ತನೆ. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳು ದೇವರೇ, ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಮಕ್ಕಳನ್ನು ಬಲಪಡಿಸು ದೇವರೇ. ಯಾವುದೋ ವಿಷಯವಾಗಿ ಕರ್ತನೆ ಮಕ್ಕಳು ಬಲಹೀನರಾಗಿ ಬಿದ್ದೋಗ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ಬಲವುಳ್ಳ ದೇವರಾಗಿ ನೀನಿರುವಾಗ ನಿನ್ನನ್ನು ಹಿಂಬಾಲಕರಾಗಿ ಜೀವನ ಮಾಡುವಾಗ ನೀನು ಸಾಕಷ್ಟು ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಕಳೆದಿನ ವಾರಗಳು ಹಿಡಿದು ಕರ್ತನೆ ಅನೇಕ ಒಂದು ರೋಗದಲ್ಲಿದ್ದಂಥವರಿಗೆ, ಅನೇಕ ಒಂದು ಕಷ್ಟದಲ್ಲಿದ್ದಂಥವರಿಗೆ, ಅನೇಕ ಸಮಸ್ಯೆಗಳಿದ್ದಂಥವರಿಗೆ ನಾವು ಪ್ರತಿದಿನ ನಿತ್ಯ ನಾವು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದೇವೆ ಕರ್ತನೆ. ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡ್ತಕ್ಕಂಥನಾಗಿದ್ದೀಯಪ್ಪ, ನಿಮಗೆ ಸ್ತೋತ್ರ. ಕೆಲವರು ಲೋಕದ ಯಾತ್ರೆಯನ್ನು ಈ ದಿನ ಮುಗಿಸ್ಕೊಂಡು ಹೋಗಿದ್ದಾರೆ ಕರ್ತನೆ. ಅದನ್ನು ಪ್ರಾರ್ಥಿಸಿದೇವ್ರೆ, ಬಿಟ್ಟು ಹೋಗಿರ್ತಕ್ಕಂಥ ಅವ್ರ ಕುಟುಂಬಗಳನ್ನು ದೇವರೇ ನೀನು ದೃಢಪಡಿಸಿದೇವ್ರೆ, ನೀನು ಬಲಪಡಿಸಿದೇವ್ರೆ, ನಿನ್ನ ಮಹಿಮೆ ಕಾಣುವ ಹಾಗೆ ನೀನು ಸಹಕರಿಸಿದೇವ್ರೆ. ಅರ್ಮಸ್ಟ್ರಾಂಗ್ ಸೋದರಿಗೆ ನಾವು ಪ್ರಾರ್ಥಿಸ್ತೇವೆ ಸರ್ತೇವ್ರೆ. ಬಾಡಿ ಸಿವರಿಂಗ್ ಆಯ್ತಕ್ಕಂಥ ರೋಗದಿಂದ ಮತ್ತು ವ್ಯಾಧಿಯಿಂದ, ಆ ಸಮಸ್ಯೆಯಿಂದ ನಮ್ಮನ್ನು ಸ್ವಸ್ಥತೆ ಕೊಡಪ್ಪ, ಬಿಡುಗಡೆ ಕೊಡು ಕರ್ತನೆ. ನಂಬಿಕೆ ವಿಶ್ವಾಸನಲ್ಲಿ ದೃಢವಾಗಿ ಇದ್ದು ಬೆಳೆಯುವ ಹಾಗೆ, ಬಲ ಹೊಂದುವ ಹಾಗೆ ನೀ ಸಹಾಯ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಆಲ್ರೆಡಿ ದೇವರೇ ನೀನು ಅದ್ಭುತ ಮಗನ ಜೀವಿತದಲ್ಲಿ ನೀನು ಮಾಡಿದಿ, ನೀವು ವಾಗ್ದಾನ ಮಾಡಿದಂಥ ದೇವರು ಅದನ್ನು ನೆರವೇರಿಸಿದಪ್ಪ, ನನಗೆ ಸ್ತೋತ್ರ ಕರ್ತನೆ. ಇನ್ನು ಯಾರಾದರೂ ಕರ್ತನೆ ಅನೇಕ ಒಂದು ಸಮಸ್ಯೆಗಳು, ಕಷ್ಟಗಳು ಒಳಗಾಗಿದ್ದು, ರೋಗ ವ್ಯಾಧಿಗಳ ಒಳಗಾಗಿದ್ದು, ಅಯ್ಯೋ ನಮಗೆ ಯಾರು ಬಿಡುಗಡೆ ಮಾಡ್ತಾರೆ, ಯಾರು ಸ್ವಸ್ಥತೆ ನೀಡ್ತಾರೆ ಎಂಬುದಾಗಿ ಇಂಥ ಒಂದು ಸ್ಥಿತಿಯಲ್ಲಿದ್ದು ಈಗ ಆಲಯದಲ್ಲಿದ್ದು ಪ್ರಾರ್ಥನೆ ಮಾಡುವಾಗ ಕರ್ತನೆ ಅವರೆಲ್ಲರಿಗೂ ನೀನು ಬಿಡುಗಡೆ ಕೊಟ್ಟು, ಅವರೆಲ್ಲರಿಗೂ ಒಳ್ಳೆ ಒಂದು ಆರೋಗ್ಯ ದಯಪಡಿಸ್ಕೊಟ್ಟು ಸ್ವಸ್ಥತೆ ನೀಡಿ ನಿಮ್ಮ ಕೃಪೆ ಕಡೆದೆ ತುಂಬಿಸ್ರಿ ಎಂಬುದಾಗಿ ನೀನು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. నేను నన్న యేసు మాటలు మరిచావా, కన్నీరు నాట్యంగా మార్చును చూస్తావా. నేనున్నా నన్న యేసు మాటలు మరిచావా, కన్నీరు నాట్యంగా మార్చును చూస్తావా. కన్నీరేనమ్మా కరుణించు యేసు నిన్ను విడవబోడమ్మా. కలవరపడకమ్మా కరుణించు యేసు నిన్ను విడవబోడమ్మా. ಹೌದು ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ದೇವರೇ ನಿನ್ನ ಮಕ್ಕಳು ಯಾರೇ ಇರಲಿ ಕಣ್ಣೀರಿಡುವಾಗ ಅವ್ರ ಕಣ್ಣೀರು ಅವ್ರಿಗೆ ದೇವರೇ ನೀನು ನೋಡಿ ದೇವರೇ ಕಣ್ಣೀರನ್ನು ಒರೆಸಿ ನೀನು ಅದ್ಭುತ ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ದೇವಾ ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಾತ್ರ ಮಹಿಮೆ ಆಗಬೇಕು, ನಿನಗೆ ಮಾತ್ರ ಘನತೆ ಆಗಲಿಕ್ಕೆ ಆಗ್ತದೆ. ನೀನು ಕಾರ್ಯಗಳನ್ನು ಸಾಧಿಸ್ತಕ್ಕಂಥ ದೇವರಾಗಿದೆಯಪ್ಪ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. కన్నీరేనమ్మా కరుణించు యేసు నిన్ను విడవబోడమ్మా. కలవరపడకమ్మా కరుణించు యేసు నిన్ను విడవబోడమ్మా. కన్నీరేనమ్మా
తోడమ్మా కన్నీరేనమ్మా కరుణించు యేసు నిన్ను విడువకూడమ్మా కలవరపడకమ్మా కరుణించు యేసు నిన్ను విడువకూడమ్మా. ಹೌದು ಕರ್ತನೆ, ನೀನು ನಮ್ಮನ್ನು ಬಿಡಲಾರಿಯಪ್ಪ ದೇವರು. ನಾವು ನಿನ್ನಿಂದ ಆಗಲಿ ನಾವು ದೂರ ಹೋಗ್ತಿರೋದು ನೀನು ನಮ್ಮನ್ನು ಎಂದು ಬಿಡ್ಲಕ್ಕೆ ಸಾಧ್ಯ ಇಲ್ಲ ದೇವರು. ಯಾಕಂದರೆ ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಇರ್ತಕ್ಕಂಥ ಮಕ್ಕಳು ಅವ್ರು ಯಾವಾಗಲೂ ನಿನ್ನ ಮಕ್ಕಳಾಗೆ ಜೀವನ ಮಾಡ್ಲಿಕ್ಕೆ ಅವಕಾಶ ಇದೆ ಕರ್ತನೆ. ಅವ್ರ ಮೇಲೆ ನಿಮ್ಮ ದಯಾ ಒಂದು ಕಟಾಕ್ಷ ಕರುಣೆ ಬಿಟ್ಟು ನೀವು ಬಲಪಡಿಸಿ ಪ್ರಾರ್ಥಿಸ್ತಾ ಈಗ ಈ ಆಲಯದಲ್ಲಿ ಯಾರ್ಯಾರು ಕಣ್ಣೀರಿಂದ ರೋಗ ವ್ಯಾಧಿಗಳು ನರಳಾಡ್ತಾ ಅಯ್ಯ ದೇವ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿ ಎಂಬುದಾಗಿ ಪ್ರಾರ್ಥಿಸುವಾಗ ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡು ಕರ್ತನೆ. ಅವೆಲ್ಲ ನಿನ್ನ ಮಹಿಮೆ ಕಾಣುವ ಹಾಗೆ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ವಿನಂತಿದ್ದಂತೆ ಎಲ್ಲ ಕಾರ್ಯಗಳು ಜರುಗಲಿಕ್ಕೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್. నీకే విలేదని ఏమి తెలియదని అన్నారా నిన్ను నిరాశపరచవా తలరాత ఇంతేనని తరువాత ఏమోనని రేపటిని గూర్చి చింతించుచున్నావా నీకేమీ లేదని ఏమి తెలియదని అన్నారా నిన్ను అవమానపరచవా తరువాత ఇంతేనని తరువాత ఏమోనని రేపటిని గూర్చి చింతించకన్నా యేసు మాటలు మర్చావా మరణి మధురంగా ఆశను చూసావా చింతించకన్నా యేసు మాటలు మర్చావా మరణి మధురంగా ఆశను చూసావా కన్నీరేలమ్మా కరుణించు యేసు నిన్ను విడువకూడమ్మా కలవరపడకమ్మా కరుణించు యేసు నిన్ను విడువకూడమ్మా. ಹೌದು ಕರ್ತನೆ. ಪ್ರಿಯ ಸೋದರಿ ಸೋದರ, ನೀವು ಅನ್ಕೊಂಡಿರ್ಬೋದು ನಮ್ಗೆ ಯಾರಿಲ್ಲ ಎಂಬುದಾಗಿ. ಇಲ್ಲ, ನಿಮ್ಮ ದೇವರನ್ನೇ ಸ್ಪಷ್ಟವಾಗಿ ನೀವು ಯಾರಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ದೇವರೇನ, ಯಾಕಂದ್ರೆ ನೀವು ಆತನ ನಂಬಿಕೆ ವಿಶ್ವಾಸ ಇಟ್ಟಿರುವಾಗ ಆತನ ತಡವಾಗಿ ನಿಮ್ಮನ್ನು ನಡೆಸ್ತಕ್ಕಂಥನಾಗಿದ್ದಾನೆ ಪ್ರೇಯರಿ. ನನಗೆ ಯಾರು ಇಲ್ಲ ಎಂಬ ಸ್ಥಿತಿಯಲ್ಲಿ ದೇವರು ನಿಮ್ಮನ್ನಿಂದು ನಿಮ್ಮ ನಡೆಸ್ತಕ್ಕಂಥನಾಗಿದ್ದಾನೆ ಪ್ರೇಯರಿ. ನಿಮ್ಮ ಕುಟುಂಬದಲ್ಲಿ ಕಷ್ಟನ, ಭಾರನ, ಸಮಸ್ಯೆನ, ಸಂಕಟನ ದೇವರು ಪರಿಹಾರ ಮಾಡಲಿದ್ದಾನಾಗಿದ್ದಾನೆ ಪ್ರೇಯರಿ. ನೀನು ದೇವರ ಆಲಯದಲ್ಲಿ ಇದು ಮೊರೆ ಇಡು ಸಾಕಷ್ಟೇ. ನೀನು ಮೊರೆ ಇಡುವಾಗ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ, ನಿನ್ನ ಯಜಮಾನ, ಹೆಂಡತಿ, ಮಕ್ಕಳು, ನಿಮ್ಮ ತಾಯಿ ತಂದೆ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇಯರಿ. ಪ್ರಾರ್ಥನೆಯಲ್ಲಿ ದೇವರಿಗೆ ಕೇಳಿದ್ರೆ ಸಾಕು. ನೀವು ಬೇಡ್ರಿ, ನಾ ಕೊಡ್ತಾ ಹುಡುಕ್ ನಿಮ್ಗೆ ಸಿಗ್ತಾ ಅಂತ ನಾನು ಪ್ರಯತ್ನ. ಅದಕ್ಕೆ ಅದ್ಭುತ ದೇವರು ಮಾಡುವಾಗ ನೀವು ಸ್ವೀಕಾರ ಮಾಡ್ರಿ. నీకెవరు లేరని ఏం చెయ్యలేవని అన్నారా నేను నిరాశపరచరా గురుగంటి వాడమని ఎప్పటికీ ఇంతేనని నా బ్రతుకు మారని అనుకుంటా ఉన్నావా నీకెవరు లేరని ఏం చెయ్యలేవని అన్నారా నిన్ను నిరాశపరచరా గురుగంటి వాడమని ఎప్పటికీ ఇంతేనని నా బ్రతుకు మారని అనుకుంటూ ఉన్నావా నేనున్నా యేసు మాటలు మరిచావా కన్నీరు నాటంగా మార్చును చూసావా నేనున్నా యేసు మాటలు మరిచావా కన్నీరు నాటంగా మార్చును చూసావా కన్నీరేనమ్మా కరుణించు యేసు నిన్ను విడువకూడమ్మా కలవరపడకమ్మా కరుణించు యేసు నిన్ను విడువకూడమ్మా.
ಕೊಡಮ್ಮ ಕಣ್ಣೀರೇನಮ್ಮ ಕರುಣಿಂಚು ಯೇಸು ನಿನ್ನ ಬಿಡುವ ಕೊಡಮ್ಮ ಕಲವರ ಪಡಕಮ್ಮ ಕರುಣಿಂಚು ಯೇಸು ನಿನ್ನ ಬಿಡುವ ಕೊಡಮ್ಮ ಕಣ್ಣೀರೇಲಮ್ಮ ಕರುಣಿಂಚು ಯೇಸು ನಿನ್ನು ಬಿಡುವ ಕೊಡಮ್ಮ ಕಲವರ ಪಡಕಮ್ಮ ಕರುಣಿಂಚು ಯೇಸು ನಿನ್ನು ಬಿಡುವ ಕೊಡಮ್ಮ ಕರುಣ ಚೂಪಿ ಕಲತ ಮಾತೆ ಕರುಣ ಚೂಪಿ ಕಲತ ಮಾತೆ ಏಸೆ ಕೊಡಮ್ಮ ಕಣ್ಣೀರೇಲಮ್ಮ ಕರುಣಿಂಚು ಯೇಸು ನಿನ್ನ ಬಿಡುವ ಕೊಡಮ್ಮ ಹೌದು ದೇವ, ನೀನು ಎಂದಿಗೂ ನಮ್ಮ ಕೈ ಬಿಡಲಾರಿಯಪ್ಪ ಕರ್ತನೆ. ಮಾನವರು ನಾವು ನಿನ್ನನ್ನು ಬಿಟ್ಟು ಆಗಲಿ ನಾವು ದೂರ ಆಯ್ತು ಹೊರತು ನೀ ನಮ್ಮನ್ನು ಬಿಡಲಾರಿಯಪ್ಪ ಕರ್ತನೆ. ನಮಗೆ ಯಾರಿಲ್ಲ ಎಂಬ ಅಂತ ಸ್ಥಿತಿಯಲ್ಲಿ ದೇವ ನೀನಿದ್ದು ಧೈರ್ಯದಿಂದ ಬಲದಿಂದ ನನಗೆ ಈ ಮಕ್ಕಳನ್ನು ದೇವ ನಡೆಸ್ತಕ್ಕಂಥವನಾಗಿದ್ದೀಯಪ್ಪ. ಈಗ ಲೋಕದಲ್ಲೆಲ್ಲ ಮುಗಿದೋಯ್ತು ಎಂಬ ಒಂದು ಸ್ಥಿತಿಯಲ್ಲಿ ನೀನು ಮಧ್ಯದಲ್ಲಿ ಬಂದು ಅವಾಗೆ ಮೊದಲನೇ ದಿನ ಎಂಬುದಾಗಿ ನೀನು ಸ್ಟಾರ್ಟ್ ಮಾಡ್ತಕ್ಕಂಥನಾಗಿದ್ದಿ ಕರ್ತನೆ. ಯಾರ್ಯಾರು ದುಃಖದಿಂದ ಭಾರದಿಂದ ದೇವನ ಆಲಯದಲ್ಲಿ ಬಂದಿದ್ದರು, ನನಗೆ ಯಾರಿಲ್ಲ ದೇವ ನೀನೇ ನನಗೆ ಆಧಾರನೆಂಬುದಾಗಿ ಬಂದಿದ್ದರು ಕರ್ತನೆ, ಮಕ್ಕಳನ್ನು ಹೇರಳವಾಗಿ ನೀನು ಬಲಪಡಿಸು ದೇವರೇ. ನಿನ್ನ ಒಂದು ಮಹಿಮೆ ಕಾಣುವಾಗೆ, ನಿನ್ನ ಒಂದು ಮಹಿಮೆ ಅನುಭವಿಸುವ ಹಾಗೆ ನಿನ್ನ ಕಾರ್ಯ ಮಾಡು. ಅಥವಾ ಈ ಆನ್ಲೈನ್ನಲ್ಲಿ ಯಾರಾದರೂ ಅಯ್ಯ ದೇವ ನಮಗೆ ಯಾರು ಇಲ್ಲ, ನಮ್ಮ ಪರಿಸ್ಥಿತಿಗಳೆಲ್ಲ ಹೀಗೆ ಎಂಬುದಾಗಿ ದುಃಖಪಟ್ಟು ಕಣ್ಣೀರಿಡುವಾಗ ದೇವ ಆ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ನೀನು ಇದ್ದಿದ್ದೀ ಎಂಬುದಾಗಿ ಅವರು ನಂಬಿಕೆ ವಿಶ್ವಾಸ ಇಟ್ಟು ಮುಂದೆ ಸಾಗಿಕೊಂಡು ನಡೆಯುವಾಗೆ ಹೋಗುವಾಗೆ ನೀ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಒಂದು ಸನ್ನಿಧಿ ಯಾರ್ಯಾರು ಅನುಭವಿಸ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತಗಳವಪ್ಪ, ಅವ್ರ ಕುಟುಂಬದಲ್ಲಿ ಅದ್ಭುತವ, ಅವ್ರ ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ನಲ್ಲಿ ಅದ್ಭುತವ ಕರ್ತಾನೆ, ಅವ್ರ ವಿದ್ಯಾಭ್ಯಾಸನಲ್ಲಿ ಅದ್ಭುತಗಳಪ್ಪ ಕರ್ತಾನೆ, ಉದ್ಯೋಗ ಮಾಡ್ತಕ್ಕಂಥ ಈ ಸ್ಥಳದಲ್ಲಿ ಕೂಡ ಅದ್ಭುತಗಳವ ದೇವ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ನಿನ್ನ ಮಕ್ಕಳು ನಿನ್ನ ಒಂದು ಮಹಿಮೆ ಕಾಣುವ ಹಾಗೆ, ನಿನ್ನ ಒಂದು ಮಹಿಮೆ ಅನುಭವಿಸುವ ಹಾಗೆ ನಿನ್ನ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಇವತ್ತು ಯಾರ್ಯಾರು ದೇವರೇ ನಿನ್ನ ಆಲಯದಲ್ಲಿ ಬಂದು ದರ್ಶಿಸಿ ಅಯ್ಯ ದೇವ ನಮ್ಮ ಪರಿಸ್ಥಿತಿಗಳು ಹೀಗೆ ಅವ ಎಂಬುದಾಗಿ ಪ್ರಾರ್ಥನೆ ಮಾಡಿದರು, ಅವರೆಲ್ಲರ ಜೀವಿತದಲ್ಲಿ ನೀನು ಅದ್ಭುತ ಮಾಡಿದ್ದೀನಿ ನಿನ್ನ ಸ್ತೋತ್ರ. ಅವರೆಲ್ಲರ ಜೀವಿತದಲ್ಲಿ ಸೂಚಕ ಕಾರ್ಯಗಳನ್ನು ಮಾಡಿದೀ ಏಸಪ್ಪ ನಿಮಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನಾಗಿದ್ದ ಕರ್ತನೆ, ನಿಮ್ಮೊಂದು ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆ ಜ್ಞಾನ ಅನುಗ್ರಹ ನಮ್ಮನ್ನು ತುಂಬಿಸ್ರು ಕರ್ತನೆ. ಎಸಪ್ಪ ವಾಕ್ಯ ಹೇಳುವಾಗ ನೀನು ನಂಗೆ ಮೊದಲು ಮಾತಾಡ, ನನ್ನ ಬಾಯಿ ತುಟಿ ನಾಲೆಜ್ಗಳು ನಮ್ಮೆಲ್ಲರಿಗೂ ಮಾತಾಡೋದೇವೆ. ನೀನು ಮಾತಾಡೋದು ನಾವೆಲ್ಲರೂ ಬದುಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ಅದಕ್ಕೆ ನಿಮ್ಮ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀನಿ ಪ್ರಾರ್ಥಿಸ್ತಾ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣ ಶರೀರ ಹಸ್ತಕ್ಕೊಪ್ಪಿಸ್ಕೊಡ್ತೇವೆ ಕರ್ತನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ನೀನು ಮಾತಾಡ್ತೀನಿ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೀನಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಯಾರು ನಿಜವಾದ ಕ್ರಿಸ್ತನ ಅವ್ರ ಒಳಗೆ ಮಾತ್ರನೇ ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ತಂದವ್ರು ತೆಗಿರಿ. ಏಷ್ಯನ್ ಬರೆದ ಪ್ರವಚನಕರ್ತ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟದು ಬೇಡ ಒಳ್ಳೆಯದು ಬೇಕು. ಏನ್ ಬೇಕಂತ ಯೇಸ್ವಾಮಿ ಏನ್ ಹೇಳ್ತಾನಲ್ಲಿ, ಪ್ರವಾದಿ ಯೇಸ್ವಾಮಿ ವಿಷಯದಾಗ ಏನ್ ಹೇಳ್ತಾನ, ಏನ್ ಬೇಡ್ತಾನಂತ ಯೇಸ್ವಾಮಿ? ಕೆಟ್ಟದು ಬೇಡ ಒಳ್ಳೇದೇ ಬೇಕಂತ ಹೇಳ್ತಾನ. ಮತ್ತೆ ಗೊತ್ತಿಲ್ಲ ಲೋಕದ ಜನರಿಗೆ ಏನ್ ಬೇಕು? ಲೋಕ ಜನ ಕೆಟ್ಟದನ್ನೇ ಬಯಸ್ತಾರೋ ಹೊರತು ಒಳ್ಳೆದನ್ನು
ಬಯಸ್ಲತ್ತೀವಿ. ಕೆಟ್ಟದ್ದು ನಾವು ನಮ್ಮಿಂದ ನಾವು ತೆಗೆದು ದೂರ ಮಾಡಬೇಕು. ಎಷ್ಟು ನಾವು ಕೆಟ್ಟೋಗಿರ್ತಕ್ಕಂಥದ್ದು ನಮ್ಮಿಂದ ನಾವು ತೆಗೆದು ದೂರ ಮಾಡ್ತೇವೋ ಅಷ್ಟು ಉತ್ತಮ, ಅದ್ಭುತ, ಪ್ರಿಯರೇ. ಒಂದು ಮಾತಾಡಿದೆ ಈ ವಿಷಯದಲ್ಲಿ. ಕೈಗೋ ಕಾಲಿಗೋ ಪೆಟ್ಟತ್ತದ ಮತ್ತದು ಹುಣ್ಣು ಮೈಲತ್ತಿಲ್ಲ, ಅದು ರಸ ಬಿಡ್ಲತ್ತ ಅನ್ಕೋರಿ, ಸರಿ ಕಾಣಿಸ್ತದ ಅಥವಾ ಕೆಟ್ಟ ಚಂದ ಕಲೀಜ್ ಕಾಣಿಸ್ತದ? ಗಲೀಜ್ ಕಾಣಿಸ್ತದಲ್ಲ. ಅಂದ್ರೆ ಆ ಮನುಷ್ಯ ಈ ಶರೀರದ ಹುಣ್ಣಾಗಿರ್ತಕ್ಕಂಥ ಮನುಷ್ಯ ಏನು ಆಲೋಚನೆ ಮಾಡ್ತಾನಂದ್ರೆ, ಈ ಹುಣ್ಣು ನನ್ನ ಶರೀರದಿಂದ ಎಷ್ಟು ಬೇಗ ಮೈದು ಹೋಗ್ತದೋ ಅಷ್ಟು ಉತ್ತಮ ಅನ್ಕೋತಾನ. ಯಾಕಂದ್ರೆ ಅವನಿಗೆ ಕೂಡ ಸಹಿಸ್ಕೊಂಬಲ್ಲ, ಅವನಿಗೆ ಕೂಡ ಸಹಿಸ್ಕೊಂತಾಗಲ್ಲ, ಇದನ್ನು ಕೂಡ ಸಹಿಸ್ಲಕ್ಕಾಗಲ್ಲ. ಅಂತ ಒಂದು ಹುಣ್ಣು ಆ ಮನುಷ್ಯನ ಒಳಗದ ಅವಲತನ ನನಗೆ ಇದರಿಂದ ಎಷ್ಟು ಬೇಗ ಉಪಶಮನವಾದರೂ ಅಷ್ಟು ಉತ್ತಮ, ಅದ್ಭುತ. ಅಂದ್ರೆ ಇದು ಕೆಟ್ಟೋಗಿಂದು ಯಾರು ಶರೀರದಲ್ಲಿ ಕೂಡ ಇಟ್ಕೊಳ್ಳೋಕ್ಕಾಗಲ್ಲ. ದುರ್ವಾಸನೆಗೆ ಸಂಬಂಧಪಟ್ಟದು ನಿಮ್ಮ ಶರೀರದಲ್ಲಿ ಇರಲ್ಲ. ಅದೇ ದುರ್ವಾಸನೆಗೆ ಸಂಬಂಧಪಟ್ಟ ನಿಮ್ಮ ಶರೀರದಲ್ಲಿ ಹೇಗೆ ಇರಲು ದೇವರಿಗೆ ಅದು ಕೂಡ ಇಷ್ಟವಿಲ್ಲ. ದೇವರ ಮಕ್ಕಳು ಒಂದೇ ಬಯಸ್ತಾರೆ ಅಂದರೆ ಕೆಟ್ಟದ್ದು ಅವರು ಸ್ಪಷ್ಟವಾಗಿ ತೆಗೆದಾಕ್ತಾರೆ. ಒಳ್ಳೆಯದನ್ನು ಬಿಗಿಯಾಗಿ ಗಟ್ಟಿಯಾಗಿ ಒಳ್ಳೇದು ಹಿಡ್ಕೋತಾರ, ಕೆಟ್ಟದ್ದೇನು ಮಾಡ್ತಾರ ದೇವ್ರ ಮಕ್ಕಳು ತೆಗೆದು ದೂರ ಮಾಡ್ತಾರ. ಅದಕ್ಕೆ ಯೇಸು ಸ್ವಾಮಿ ಕೂಡ ಇದಕ್ಕಾಗಿ ಬಂದನಂತ ಬಯಸ್ತಕ್ಕಂಥದ್ದು. ಒಂದು ಏನಂದ್ರೆ ಕೆಟ್ಟದ್ದು ಬೇಕಾಗಿಲ್ಲ, ಒಳ್ಳೇದು ಬೇಕು. ಒಳ್ಳೇದಾಗೆ ಮಾರ್ಪಡಬೇಕು, ಒಳ್ಳೆ ಸ್ಥಿತಿಗಿರ್ಬೇಕು, ಒಳ್ಳೆ ಗತಿಗಿರ್ಬೇಕು, ಒಳ್ಳೆ ಪರಿಸ್ಥಿತಿ ಉಳ್ಳವರಾಗಿರ್ಬೇಕು, ಒಳ್ಳೆಯವರಾಗಿ ಜೀವನ ಮಾಡ್ಬೇಕು ಇವ್ರು ಎಂಬುದಾಗಿ ಏ ಸ್ವಾಮಿ ಈ ಲೋಕಕ್ಕೆ ಬಂದನೊರತು ಮತ್ತೆ ಅದಕ್ಕೆ ತನು ಬಂದಿಲ್ಲ ಪ್ರಿಯರೇ. ಆತನ ಬಂದನಾದರೆ ಪ್ರತಿಯೊಂದು ಮನುಷ್ಯರಿಗೆ ಸಂತೋಷ ಆಗ್ಯದ, ಉತ್ಸಾಹ ಆಗ್ಯದ, ಉಲ್ಲಾಸ ಆಗ್ಯದ, ಸಡಗರ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೇವೆ ಪ್ರಿಯ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಒಂದೇ ಮನೆದವ್ರು ಬರ್ತಾಳೆ ಆಚರಣೆ ಮಾಡ್ತಾರೆ, ಅಥವಾ ಅವ್ರ ಕುಟುಂಬದವ್ರು ಒಂದು 8 ಫ್ಯಾಮಿಲಿದವರು ಆಚರಣೆ ಮಾಡ್ತಾರೆ. ಈ ಲೋಕಕ್ಕೆ ಅದನ್ನು ಜನಿಸಿ ಬಂದನು ಪ್ರಿಯರೇ. ಲೋಕವೆಲ್ಲ ಸಂತೋಷವಾಗಿರ್ಬೇಕೆಂಬುದಾಗಿ, ಲೋಕದಲ್ಲಿ ಸಮಾಧಾನ ಹುಟ್ಟಿಸ್ಬೇಕೆಂಬುದಾಗಿ, ಲೋಕ ಜನರಿಗೆ ದೇವರ ಕಡೆ ತಿರುಗಿಸ್ಬೇಕೆಂಬುದಾಗಿ, ಭಯ ಹಿಡಿದತಕ್ಕಂಥ ಸ್ಥಿತಿಯಲ್ಲಿ ಭಯ ಪಡ್ತಕ್ಕಂಥ ಪ್ರತಿಯೊಂದು ಮಾನವರಿಗೆ ಬಿಡುಗಡೆ ಮಾಡಿ ಅವರಿಗೆ ಉಲ್ಲಾಸದಿಂದ, ಉತ್ಸಾಹದಿಂದ, ಅವರಿಗೆ ಸಂತೋಷದಿಂದ, ಅವರಿಗೆ ಸಡಗರ ಸಂಭ್ರಮದಿಂದ ಅವರಿಗೆ ಉನ್ನತ ಸ್ಥಿತಿಗೆ ನಡೆಸಬೇಕೆಂಬುದಾಗಿ ಉದ್ದೇಶಿಟ್ಕೊಂಡು ಏ ಸ್ವಾಮಿ ಲೋಕಕ್ಕೆ ಬರಬೇಕಾದ. ಯಾಕಂದ್ರೆ ಲೋಕ ಒಂದು ಅಂಧಕಾರದ ಮೋಹಗಳಲ್ಲಿ ತುಂಬಿಕೊಂಡು ಹೋಗಿತ್ತು ಪ್ರಿಯ. ಈ ಲೋಕ ಕತ್ತಲ ಒಂದು ಸಂಬಂಧಪಟ್ಟಂತ ಒಂದು ಜೀವಿತ ಕತ್ತಲಿಗೆ ಒಳಗಾಗಿತ್ತು, ಈ ಲೋಕವನ್ನು ನಡೀತಕ್ಕಂತಾಗಿತ್ತು. ಆದರೆ ಈ ಲೋಕಕ್ಕೆ ಯೇಸು ಸ್ವಾಮಿ ಮುಖಾಂತರವಾಗಿ ಬೆಳಕು ಬಂದರು ಪ್ರಿಯ. ಯೇಸು ಸ್ವಾಮಿ ಮುಖಾಂತರವಾಗಿ ಈ ಲೋಕಕ್ಕೆ ರಕ್ಷಣೆ ಸಿಕ್ಕ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕದಲ್ಲಿ ಸಮಾಧಾನ, ಶಾಂತಿ ಉಂಟಾಗ್ಯದ ಪ್ರಿಯ. ಈ ಯಾವುದು ಇದರಲ್ಲಿ ಪರಿಪಾಲನೆದ ನೋಡ್ರಿ, ಯಾವುದ್ರಾಗೂ ನೋಡ್ರಿ, ಇವತ್ತು ಅನೇಕ ಒಂದು ಗಣ್ಯ ವ್ಯಕ್ತಿಗಳು, ಅನೇಕ ಒಂದು ಕವಿಗಳು ಒಂದೊಂದು ಪದಗಳು ಬರ್ತಾರಂದ್ರ ಆ ಪದಗಳೆಲ್ಲ ಯೇಸು ಕ್ರಿಸ್ತನ ಹೋಲಿಕೆ ಹೋಗ್ತದೆ. ಶಾಂತಿ ದೂತ ಯಾರು? ಲೋಕದಲ್ಲಿ ಶಾಂತಿ ದೂತ ಯಾರೋ ಹೇಳ್ರಿ? ಲೋಕಕ್ಕೆ ಶಾಂತಿ ತೆಗೆದುಕೊಂಡ್ಬಂದವ್ರು ಯಾರು? ಯಾರ್ಲಿ ಸಮಾಧಾನ ಆಯ್ತು ಲೋಕಕ್ಕೆ? ಯೇಸು ಕ್ರಿಸ್ತಲಿಂದ ಈ ಲೋಕಕ್ಕೆ ಶಾಂತಿ ಆಗ್ಯದ, ಸಮಾಧಾನ ಆಗ್ಯದ. ಅದಕ್ಕೆ ಆತನ ಯೇಸು ಕ್ರಿಸ್ತನು ಲೋಕದಲ್ಲಿ ಸುವಾರ್ತೆ ಪ್ರಕಟಿಸುವಾಗ ಶಾಲೋಮ್ ಎಂಬ ಒಂದು ಪದವನ್ನು ಉಪಯೋಗ ಮಾಡ್ಯಾರ. ಶಾಲೋಮ್ ಅಂದರೆ ನಿಮಗೆ ಸಮಾಧಾನವಾಗಲಿ, ಶುಭವಾಗಿರಲಿ, ಆರೋಗ್ಯ ಭಾಗ್ಯವಿರಲಿ, ಆಶೀರ್ವಾದವಾಗಿರಲಿ ಎಂಬುದಾಗಿ, ಸಮಾಧಾನವಾಗಿರಲಿ ಎಂಬುದಾಗಿ. ಈ ಲೋಕಕ್ಕೆ ಆತನಿಂದೇ ಶಾಂತಿ ಉತ್ಪತ್ತಿ ಆಗ್ಯದ, ಸಮಾಧಾನ ಉತ್ಪತ್ತಿ ಆಗ್ಯದ. ಆತನಿಂದೇ ಪ್ರತಿಯೊಂದು ಮಾನವರಿಗೆ ಸಂತೋಷ ಉಂಟಾಗ್ಯದ ಪ್ರಿಯರೇ. ಅದಕ್ಕಾಗಿ ನೋಡ್ತೇನೆ ಸ್ಪಷ್ಟವಾಗಿ ಒಂದು ಗುರುತನ್ನು ನಮಗೆ ಆತನ ಕೊಳ್ಳತನ, ಆ ಗುರುತೇ ನಜರೇತಿನ ಯೇಸು ಕ್ರಿಸ್ತ. ಆತನ ನಂಬತಕ್ಕಂಥ ಒಬ್ಬನಾದ್ರೂ ಕೂಡ ಯಾರು ಹಾಳಾಗಲ್ಲ. ಆತನ ವಿಶ್ವಾಸ ಇಟ್ಟಿರ್ತಕ್ಕಂಥ ಯಾರು ನಾಶ ಆಗಲ್ಲ. ಆತನ ನಂಬಿಕೆ, ವಿಶ್ವಾಸ ಇಟ್ಟಿರ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ಅದ್ಭುತಗಳನ್ನು ಹೊಂತಾರೋ ಹೊರತು ಅವ ಹೊಂದಲ್ಲ ಅಂತ ಹೇಳಕ್ ಅವಕಾಶ ಚಾನ್ಸಸ್ ಇಲ್ಲ. ಮುಚ್ಚಲ್ಪಟ್ಟಿರ್ತಕ್ಕಂಥ ಮಾರ್ಗಗಳು ಆತನಿಂದ ತೆರೀತಾವೆ, ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನಗಳು ಕಡ್ದೋಯ್ತಾವ ಪ್ರೇರ. ಆತನ ನಾಮದಲ್ಲಿ ಶಕ್ತಿ ಅದ ಪ್ರೇರ. ಆತನು ಈ ಭೂಲೋಕಕ್ಕೆ ಬಂದಾಗ ಸ್ಪಷ್ಟವಾಗಿ ರಾಜನ ಒಳಗೆ ಕಲಿಬಿರುಂಟಾಗ, ನಾನೇ ಅರಸನು, ಈ ದೇಶ ಪರಿಪಾಲನೆ ಮಾಡ್ತಕ್ಕಂಥ ನಾನು, ನನಗೆ ಬಿಟ್ಟು ಮತ್ತಾರು ಬಂದು ಈ ಲೋಕಕ್ಕೆ ಎಂಬುದಾಗಿ ಒಂದು ಗಲಿಬಿಲಿಗೆ ಒಳಗಾಗಿ ಅನೇಕ ಒಂದು ಸಂಕಟ ಒಳಗೆ ನಮ್ಮ ಪ್ರಿಯರೇ. ಒಂದು ಜೀವಿತದಲ್ಲಿ ನೀವು ಅಳವಡಿಸ್ಕೊಂಡಿರ್ಬೇಕು. ಆ ಸಂಕಟಕ್ಕೆ ಒಳಗಾಗಿರ್ತಕ್ಕಂಥ ಮನುಷ್ಯನ ಪರಿಸ್ಥಿತಿ, ಗತಿ, ಸ್ಥಿತಿ ಭಯಂಕರವಾಗಿತ್ತು. ಆದರೆ ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆದು ಅವನಿಗೆ ಇಮಾನ್ವೇಲ್ ಎಂದು ಹೆಸರು ಹೇಳ್ಬಿಡು. ಇಮಾನ್ವೇಲ್ ಅಂದರೆ ದೇವರು ನಿಮ್ಮ ಸಂಗಡ ಕೂಡ ಇದ್ದಾನೆ. ಇವತ್ತು ನಮ್ಮ ಸಂಗಡ ಇರ್ತಕ್ಕಂಥವ್ರು ಯಾರು ಹೇಳ್ರಿ? ಈ ಲೋಕದಲ್ಲಿ ಈ ನಂಗೆ ಮದುವೆಗದ 3 2 ಮಕ್ಕಳು ಅವನ್ಕೋರಿ,
ಈ ಕಲ್ವರಿ ಮೆರಿಕಲ್ ಟೆಂಪಲ್ ದೀಕ್ಷೆ ಹೊಂದಿರ್ತಕ್ಕಂಥ ನೀವು ಕೂಡ ಮಕ್ಕಳು ಎಷ್ಟು ದಿನ ನಿಮ್ಮ ಸರಿ ಇರ್ತೇವೆ ನಾವು, ಎಷ್ಟು ವರ್ಷ ನಿಮ್ಮ ಜೊತೆಗೆ ಇರ್ತೇವೆ ನಾವು? ಹೆಚ್ಚ ಕಡಿಮೆ ಆಯುಷ್ಕಾಲ ಹೆಚ್ಚಿಗೆ ಒಂದು 100 ವರ್ಷ, ಒಂದು ಆ ಕಡೆ ಈ ಕಡೆ 5-10 ವರ್ಷ ಕೂಡ ನಾವು ನಿಮ್ಮ ಮಧ್ಯದಲ್ಲಿ ಇರ್ಬೋದು. ಅದಕ್ಕೆ ಹೆಚ್ಚಿಗೆ ನಮ್ಗೆ ಇರ್ಲಕ್ಕೈತೇನ್ರಿ? ನಮ್ಮ ಆಯುಷ್ಕಾಲ ದೇವರು ಅಷ್ಟು ಕೂಡಿಸಿರ್ಬೋದಿಲ್ಲ ಅಂತಿಲ್ಲ, ಅಷ್ಟು ಕೊಟ್ಟರು ಬಿ ಅಷ್ಟು ಕಾಲ ನಿಮ್ಮ ಸರಿ ನಮ್ಮ ಜೀವನ ಮಾಡ್ಲಕ್ಕ ಆಗಲ್ಲ. ಆದರೆ ನಮ್ಮ ಸಂಗಡ ಇರುವ ಆತನೇ ಯುಗ ಯುಗಾಂತರಗಳಿ. ಇಲ್ಲಿ ಯೆಶಾಯ ಪ್ರವಾದಿ ಮುಖಾಂತರ ಹೇಳ್ತಕ್ಕಂಥ ಮಾತು ಸತ್ಯನೇ. ನಮ್ಮ ಸಂಗಡ ಆತನು ಯಾವಾಗಲೂ ಇರ್ತಾನೆ. ಈ ಲೋಕದಲ್ಲಿದ್ದಾಗ ಕೂಡ ನಮ್ಮ ಸಂಗಡನ ಯಾರ ತನ್ನ ನಂಬಿಕೆ ವಿಶ್ವಾಸ ಇಟ್ಟು ದೃಢವಾಗ ತನ್ನ ಚಿತ್ತ ನೆರವೇರಿಸ್ಕೊಂಡು ನಡೀತಾರೋ ಅವರೊಟ್ಟಿಗೆ ಈ ಲೋಕದಲ್ಲಿ ಕೂಡ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದ ಕೂಡ ನಮ್ಮ ಜೊತೆ ಆತನ ನಮ್ಗೆ ಯಾರಿಲ್ಲ ಅಂತ ಹೇಳಕ್ ಅವಕಾಶ ಚಾನ್ಸ್ ಇಲ್ಲ. ನಮ್ಮೆಲ್ಲರಿಗೆ ನಜರೇತಿನ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದುವರೆಗನ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದ ಕೂಡ ನಮ್ಮೊಟ್ಟಿಗೆ ನಮ್ಮ. ಯಾಕಂದ್ರೆ ಆತನಲ್ಲಿ ನಂಬಿಕೆ ವಿಶ್ವಾಸ ಇಡ್ತಕ್ಕಂಥ ಮಕ್ಕಳಿಗೆ ಯಾರಿಗೆ ಆತನ ಕೈ ಬಿಡಲ್ಲ. ಅದಕ್ಕೆ ಏವನ್ ಸುವಾರ್ತೆ 6:37 ವಚನ ಹೇಳ್ತಾನ, ನನ್ನ ಬಳಿಗೆ ಬರುವವನಿಗೆ ನಾನು ತಳ್ಳಿ ಬಿಡುವುದೇ. ಆತನನ್ನು ಆಶ್ರಯಿಸುವಾಗ, ಆತನನ್ನು ಬಿಗಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡಾಗ ನಮ್ಮೊಟ್ಟಿಗೆ ಆತನಿರ್ತು ನೋಡಿತು, ಇನ್ಯಾರು ನಮ್ಮೊಟ್ಟಿಗೆ ಇರ್ಲಕ್ಕಾಗಲ್ಲ. ಒಂದಿನ ನಮ್ಗ ಜ್ಞಾಪಕ ಮಾಡ್ಕೋತಾನ ಅದನ್ನು ಸ್ಪಷ್ಟವಾಗಿ. ಯಾವಾಗ ಜ್ಞಾಪಕ ಮಾಡ್ತಾನಂದ್ರೆ ಲೋಕದಲ್ಲಿ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದಾಗ ನಮ್ಮನ್ನು ಜ್ಞಾಪಕ ಮಾಡ್ಕೋತಕ್ಕಂಥವನು ಆತನೇ. ನಮ್ಮ ಸಂಗಡ ಯಾವಾಗಲೂ ಕೆಲವೊಂದು ಸರ್ತಿ ಭಯ ಪಡ್ತೇವೆ, ಭಯ ಹಿಡಿದವರಾಗಿರ್ತೇವೆ. ಆದರೆ ಯೇಸು ಕ್ರಿಸ್ತನ ಮುಖಾಂತರ ಭಯ ಪಡ್ತಕ್ಕಂಥ ಎಲ್ಲ ಕಾರ್ಯಗಳು ಮರೆಯಲ್ಪಡ್ತಾವೆ ಪ್ರಿಯರೇ. ಅದಕ್ಕೆ ನೋಡ್ರಿ, ಯೆಶಾಯ ಬರೆದ ಪ್ರವಾದಿಗಳಂತ 8ನೇ ಅಧ್ಯಾಯ 10ನೇ ವಚನ ಹೋದ್ರು ಒಂದ್ಸತಿ. ಆಲೋಚನೆ ಮಾಡಿಕೊಳ್ಳಿರಿ, ಅದು ಮುರಿದು ಹೋಗುವುದು, ಅಪ್ಪಣೆ ಮಾಡಿರಿ, ಅದು ನಿಲ್ಲದು, ದೇವರು ನಮ್ಮ ಕೂಡ ಇದ್ದಾನಷ್ಟೇ. ನಿಮ್ಮಲ್ಲಿ ಅಂತ ಶಕ್ತಿ ಕೊಟ್ಟಾನು. ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನಗಳು ನಿಮ್ಮ ಒಳಗವ, ನಿಮ್ಮ ಮನೆ ಒಳಗವ, ನಿಮ್ಮ ಕುಟುಂಬದಾಗವ, ನಿಮ್ಮ ಅಕ್ಕಪಕ್ಕದವ್ರಿಗವ ಅಂದ್ರ ನೀವು ಖಾಲಿ ಅಪ್ಪಣೆ ಮಾಡ್ರಿ, ಅವು ಮುರಿದು ಹೋಯ್ತವ. ನಿಮ್ಮ ಬಾಯಿಲ ಒಂದು ಶಕ್ತಿ ಇಟ್ಟನಾತನ, ನಿಮ್ಮ ಶರೀರ ಶಕ್ತಿ ಇಟ್ಟನಾತನ. ಒಂದು ಮನುಷ್ಯನಿಗೆ ಹೊಡೆದಾಗ ಆ ಪೆಟ್ಟು ಎಷ್ಟೊಂದು ಭಯಂಕರವಾಗಿ ಹತ್ತಿರ್ತದ, ಆದರೆ ನೋವು ಮಾತ್ರ ಮನುಷ್ಯನಿಗೆ ಕಾಣಲ್ಲ. ಅವರ ಕಾಣಿಸ್ತೇನ್ರಿ? ಇವನ್ ನಂಗೆ ಒಂದು ಪೆಟ್ಟು ಹತ್ತನ್ ಕೊರಿ, ಇಲ್ಲಿ ಪೆಟ್ಟು ಹತ್ತಿದ ಎಂಬುದಾಗ ಕಾಣಿಸ್ತದ ನೋವು. ನನಗೆ ಕಾಣಿಸ್ತಾ ನಿಮ್ಗೆ ಯಾರಿಗೆ ನೋವು ಕಾಣಿಸ್ತದ? ಆ ನೋವು ಏನೆಂಬುದು ನಿಮ್ಗೆ ಯಾರಿಗೆ ಕಾಣಿಸ್ತದ? ಕಾಣಲ್ಲ. ಹಾಗೆ ಕಟ್ಟಲ್ಪಟ್ಟಿರ್ತಕ್ಕಂಥ ಬಂಧನಗಳೆಲ್ಲ ಅವು ಮುರಿದೋಯ್ತಾವ. ನೀವು ಆಲೋಚನೆ ಮಾಡ್ರಿ, ನೀವು ಆಲೋಚನೆ ಮಾಡಿ, ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ಯಾಕಂದ್ರೆ ಆಲೋಚನೆ ಮಾಡಿಕೊಳ್ಳಿರಿ, ದೇವರು ನಿಮ್ಮ ಸಂಗಡ ಕೂಡ ಇದ್ದಾನಷ್ಟೇ. ಮನುಷ್ಯರೊಳಗೆ ಒಂದೇ ಆಲೋಚನೆ ಇರಬೇಕು, ನಮ್ಮ ಒಳಗ ದೇವರು ನಾ ಎಲ್ಲಿ ಹೆಜ್ಜಿಟ್ಟರು ಕೂಡ ದೇವರು ನನ್ನ ಕೃತಜ್ಞತವಾಗಿ ಅದ್ಭುತ ಮಾಡ್ತಾನೆ ಎಂಬುದಾಗಿ ಒಂದು ಮನಸ್ಸಾಕ್ಷಿ ಒಳಗೆ ಗಟ್ಟಿ ಇತ್ತಂದ್ರ ಅದು ದೇವರು ನಿಮ್ಮನ್ನು ನಡೆಸ್ತಾನೆ. ಭಯಪಡಿಸ್ತಕ್ಕಂಥವ್ರು ಯಾರು? ನಮಗ ಭಯಪಡಿಸ್ತಕ್ಕಂಥವ್ರು ಯಾರು? ಲೋಕದಲ್ಲಿ ನಿಮ್ಮ ಯಜಮಾನಿ ಭಯಪಡಿಸ್ತಿರ್ಬೋದು, ಕುಟುಂಬದವ್ರು ಭಯಪಡಿಸ್ತಿರ್ಬೋದು, ನಿಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮನ್ನು ಭಯಪಡಿಸ್ತಿರ್ಬೋದು, ಉದ್ಯೋಗಕ್ಕೆ ಹೋಗ್ಲಿ ಅಂದ್ರೆ ನಾಳೆ ನಿಮ್ಮನ್ನ ತೆಗೆದಾಕ್ತಾ ಎಂಬುದಾಗಿ ಭಯಪಡಿಸ್ತಿರ್ಬೋದು. ಆದರೆ ದೇವರು ನಮ್ಮ ಸಂಗಡ ಕೂಡ ಇದ್ದಾನಷ್ಟೇ. ದೇವರು ನಮ್ಮ ಸಂಗಡ ಇರುವಾಗ ಭಯಪಡಿಸ್ತಕ್ಕಂಥವ್ರು ಯಾರು? ಯಾರು ಭಯಪಡಿಸಲ್ಲ. ಕೆಲವೊಂದು ಸರ್ತಿ ಸೈತನನು ವಿರುದ್ಧವಾಗಿದ್ದು ಕಾರ್ಯಗಳು ನಮ್ಮೊಳಗೆ ಮಾಡ್ತಾನಿಲ್ಲ ಅಂತಿಲ್ಲ, ಆತನ ಕಾರ್ಯ ಮಾಡುವುದಕ್ಕಾಗಿ ಹಣ, ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದ್ಭುತಗಳು ಮಾಡುವುದಕ್ಕ ದೇವರು ನಮ್ಮ ಮಧ್ಯದಲ್ಲಿ ಹಣ ಪ್ರಿಯರೇ. ಸೈತನ ಕಾರ್ಯ ಹೆಚ್ಚು ನಡೀತಾವ, ದೇವ್ರ ಕಾರ್ಯ ಹೆಚ್ಚು ನಡೀತಾವ? ಯಾರ ಕಾರ್ಯ ಹೆಚ್ಚು ನಡೀತದ? ದೇವರ ಕಾರ್ಯಗಳು ಹೆಚ್ಚು ನಡೀತಾವ ಪ್ರಿಯರೇ. ಸೈತನ ಕಾರ್ಯಗಳೆಲ್ಲ ಮುರಿಯಲ್ಪಡ್ತಾವ, ದೇವರ ಕಾರ್ಯಗಳನ್ನು ಹೆಚ್ಚಾಗಿ ನಡೀತಕ್ಕಂಥವಾಗಿರ್ಬೇಕು. ಅದಕ್ಕೆ ನಾವು ದೇವರನ್ನು ಕೊಂಡಾಡ್ಬೇಕು, ನಾವು ದೇವರನ್ನು ಸ್ತುತಿಸಬೇಕು, ನಾವು ದೇವರನ್ನು ಮಹಿಮೆ ಪಡಿಸಬೇಕು. ದೇವರನ್ನು ಸ್ತುತಿಸುವಾಗ, ಮಹಿಮೆ ಪಡಿಸುವಾಗ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಯಾಕಂದರೆ ದೇವರು ಎಲ್ಲ ವೇಳೆಯಲ್ಲಿ, ಎಲ್ಲ ಗಳಿಗೆಯಲ್ಲಿ, ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡನ. ನೀವು ಭಯಪಟ್ಟವು ಕೂಡ ನಿಮ್ಮ ಜೊತೆ ದೇವರನ್ನ, ಭಯ ಇಲ್ಲದಂಥ ಸ್ಥಿತಿಯಲ್ಲಿ ದೇವರನ್ನ, ನಿಮ್ಮ ಪ್ರಯಾಣದಲ್ಲಿ ಕೂಡ ದೇವರನ್ನ. ನೀವು ಒಂದು ಆಲೋಚನೆ ಮಾಡಿ ಮುಂದಕ್ಕೆ ಹತ್ತಿಡಬೇಕು. ಏನು ಹತ್ತಿಡಬೇಕಾದ್ರೆ, ಮನೆಯಿಂದ ನೀವು ಹೊರಗಾಗುವಾಗ ಒಂದು ಪ್ರಾರ್ಥನೆ, ದೇವ ಮತ್ತೀಗೋ ನಾನು ಮನೆಯಿಂದ ಹೊರಗೆ ನಡೆದಿದ್ದ, ಈಗ ನನ್ನ ಆತ್ಮ, ನನ್ನ ಪ್ರಾಣ, ಶರೀರವೆಲ್ಲ ನೀನು ಒಪ್ಪಿಸ್ಕೊಟ್ಟಿದ್ದೇವ. ಒಂದು ಸರ್ತಿ ನಿನ್ನ ನೀನು ಪರೀಕ್ಷಿಸಿಕೊಂಡು ದೇವ್ರ ಆಲೋಚನೆ ಮಾಡಿಕೊಂಡು ದೇವ್ರಿಗೆ ನಿನ್ನ ಆತ್ಮ, ನಿನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟಿರುವಾಗ ದೇವರು ಅದ್ಭುತಗಳು ಮಾಡಿ ನಿಮ್ಮನ್ನು ನಡೆಸ್ತಾನ. ತಿರುಗಿ ಮನೆಗೆ ಮಾಡ್ತಾನೆ ದೇವರು ಸ್ಪಷ್ಟವಾಗಿ. ಅದಕ್ಕೆ ಒಂದೇ ಒಂದು ನಿಮ್ಮ ಜೀವಿತದಲ್ಲಿ ಅವಳಸ್ಕೊಂಡು ಮುಂದೆ ಸಾಚಿಕೊಂಡಿರಬೇಕು. ನಿಮ್ಮ ಸಂಗಡ ಯಾರೂ ಇಲ್ಲ ಎಂಬುದಾಗಿ ಆಲೋಚನೆ ಮಾಡಿಬಿಟ್ಟು ದೇವರು ನಿಮ್ಮೊಟ್ಟಿಗೆ ಹಣ ಎಂಬುದಾಗಿ ಆಲೋಚನೆ ಮಾಡಬೇಕು. ದುಃಖದಲ್ಲಿ ದೇವರನ್ನ, ಕಣ್ಣೀರಲ್ಲಿ ದೇವರನ್ನ, ರೋದನೆ ವೇದನೆ ದೇವರನ್ನ,
ಸಂಕಟದಲ್ಲಿ ಕೂಡ ದೇವ್ರ ಮಟ್ಟಿಗೆ ನಿಮ್ಮ ನಡೆಸ್ತಾನೆ. ಮಾನವರಿಗೆ ನಮಗೆ ಸಂಕಟ ಸ್ವಲ್ಪ ದಿನ ಇರ್ತಾವ್ರಿ, ಅತಿ ಹೆಚ್ಚಿಗೆ ಸಂಕಟ ಇರಲು ಸರ್ತಿ ನಾವೇ ನಮ್ಮ ಮನಸ್ಸಿನ ಆಲೋಚನೆಗಳು ಏನು ಬೇರೆ ಬೇರೆ ಮಾಡಿಕೊಂಡು, ನಮ್ಮ ಮನಸ್ಸಿನ ಸ್ಥಿತಿಗಳು, ಗತಿಗಳು, ಪರಿಸ್ಥಿತಿಗಳು ನಾವು ಬೇರೆ ಬೇರೆ ಮಾಡ್ಕೊಂಡಿರ್ತೇವೆ. ಆದರೆ ದೇವರು ಯಾವಾಗಲೂ ನಮ್ಮ ಮಟ್ಟಿಗೆ ನಮ್ಮ ಕೈ. ರೋಮಪದರಿಗೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾರು ನಮಗೆ ಎದುರಿಸ್ತಕ್ಕಂಥ ಯಾರು ಅಂತಾರೆ? ದೇವರು ನಿಮ್ಮ ಸಂಗಡ ಇದ್ದಾಗ ನಿಮ್ಮನ್ನು ಎದುರಿಸ್ತಕ್ಕಂಥವ್ರು ಯಾರು ಇಲ್ಲ. ನಿಮಗೆ ಎದುರು ಮಾತಾಡ್ತಕ್ಕಂಥ ಮನುಷ್ಯನು ಕೂಡ ಬಗ್ಗೋಯ್ತಾನವಾಗಿ ಸ್ಪಷ್ಟವಾಗಿ ನಿಮ್ಮ ಮುಖ ನೋಡ್ಲಿಕ್ಕಾಗಲ್ಲ ಅವನಿಗೆ, ಅಂತ ಒಂದು ಸ್ಥಿತಿ ದೇವರು ತರ್ತಾನೆ. ಯಾಕಂದ್ರೆ ದೇವರು ನಿಮ್ಮ ಸಂಗಡ ಇದ್ದಾಗ ಸೈತನನ ಮುಖ ಕೆಳಗೆ ಬಿದ್ದೋಯ್ತು. ಆ ಬಾಳ್ಜಾಗಲಿ ಬಿಸ್ನೆಸ್ ವ್ಯಾಪಾರ ಮಾಡುವಾಗ ಅನೇಕ ಜನರು ಏನೇನೋ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಏನೇನೋ ಮಾಡೋದಂಥ ಕೆಲಸಗಳೆಲ್ಲ ಮಾಡ್ಯಾರ. ಆದರೆ ಅವ್ರ ಸ್ಥಿತಿಗಳು ಹೇಗಿಟ್ಟಂತೆ ಅವ್ರಿಗೆ ಗೊತ್ತದನ, ನನ್ನ ಮುಖ ನೋಡಿ ಮಾತಾಡೋಕ್ಕಾಗಲ್ಲ ಅವ್ರಿಗೆ, ಅಂತ ಒಂದು ಸ್ಥಿತಿಗಿಟ್ಟ. ಈ ದಿನ ಕೂಡ ಅವ್ರಿಗೆ ಧನ ಐಶ್ವರ್ಯದ ಸಮೃದ್ಧಿದ ಎಲ್ಲದ ಧನ ಐಶ್ವರ್ಯ ಸಮೃದ್ಧಿ ಇದ್ರೂ ಕೂಡ ಮುಖ ಎತ್ತಿ ನೋಡಿ ಮಾತಾಡೋಕ್ಕಾಗಲ್ಲ ಅವ್ರಿಗೆ. ಯಾಕಾಗಲ್ಲ ಅಂದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂಥವ. ನಮ್ಮ ಫ್ರೆಂಡು ಭಾಳ ಭಯಂಕರವಾಗಿ ಸ್ಥಿತಿಯಿಂದ ಮೋಸ ಮಾಡ್ಯಾನ. ಆದರೆ ಮೋಸ ಮಾಡಿ 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 ಲಾಸ್ಟಿಗೆ ಆ ಮೋಸದಲ್ಲಿ ಕುಟುಂಬನೇ ಕಳ್ಕೊಂಡ ತನ್ನ ಸ್ಪಷ್ಟವಾಗಿ. ಮೋಸ ಯಾವ ವಿಷಯವಾಗಿ ತನ್ನ ಮೋಸ ಮಾಡ್ಯಾನ, ಅವ ಏನೇನು ಅಂದನೋ ಅದು ದೇವ್ರ ಅವನ ಜೀವಿತದಲ್ಲಿ ಅವನ ಬಾಯಲಿಂದ ಶಬ್ದ ಅವನೇ ಅಂದನ. ಅವನ ಬಾಯಲಿನ ಶಬ್ದ ಅವ ಅಂದಿನ ಶಬ್ದಕ್ಕೆ ದೇವ್ರ ಅವನೇ ನೆರವೇರ್ಸ್ಯಾನ. ಅವ ಬಿಸ್ನೆಸ್ದಾಗ ನಂಗೆ ಮೊದಲನೇ ದೋಖ ಮಾಡಿದಾಗ ವರ್ಕ್ಶಾಪ್ ಹಾಕೊಟ್ಟೆವು, ನೀವು ಸ್ವಲ್ಪ ಹಣ ಖರ್ಚು ಮಾಡಿ ವರ್ಕ್ಶಾಪ್ ಹಾಕೊಟ್ಟೆವು. ವರ್ಕ್ಶಾಪ್ ಹಾಕೊಟ್ಟಾಗ ಅವ ಒಂದೊಂದು ಮಾತುಗಳು ಅಂದನು. ಅವ್ರ ತಂದೆ ವಿಷಯದಾಗ ಅಂದ, ಅವ್ರ ತಂದೆ ಇಮಿಡಿಯೇಟ್ಲಿ ಒಂದು ಸ್ವಲ್ಪ ದಿನದಾಗ ಹೊಟ್ಟೆ ತಂದೆ ಡೆತ್ ಅದು, ಅವ್ರ ತಾಯಿ ಡೆತ್ ಆಗೋದು. ಅವ ಏನೇನು ಆಣಿ ಪ್ರಮಾಣ ಮಾಡ್ಯಾನ, ಅವ್ರ ಮಕ್ಕಳ ಮೇಲೆ ಆಣಿ ಪ್ರಮಾಣ ಮಾಡ್ಯಾನ. ಅವ್ರ ಮಕ್ಕಳಿಗೆ ಒಬ್ಬರಿಗೆ ಲಾಕ್ ದುಡ್ಡು 1 ಲಕ್ಷ ರೂಪಾಯಿ ಹಾಸ್ಪಿಟಲ್ಗೆ ಹಾಕ್ಯಾನ. ಲಾಸ್ಟಿಗೆ ಹೆಂಡತಿ ಕೂಡ ಮೇಡ ದುರ್ಭಾಷೆ ಯೂಸ್ ಮಾಡಿ ಈ ಬಿಸ್ನೆಸ್ ಪಾರ್ಟ್ನರ್ದಾಗ ಹೆಂಡತಿ ಮಕ್ಕಳು ಕುಟುಂಬಕ್ಕೆ ತರಬಾರ್ದು ನಾವು. ಆದರೆ ಅವ ಹೆಂಡತಿ ಮಕ್ಕಳಿಗೆ ಕುಟುಂಬಕ್ಕೆ ಮುಂದಕ್ಕೆ ತೆಗೆದುಕೊಂಬಂದನ. ಆ ಬಿಸ್ನೆಸ್ ವಿಷಯದಲ್ಲಿ ಬಂದಾಗ ಸ್ವಲ್ಪ ದಿನ ಆಯ್ತು ಅವ್ನ ಹೆಂಡತಿ ಬಿಟ್ಟೆ ತಗೊಳ. ವಯಸ್ಸು ನನಕಿನ್ನ ಸಣ್ಣದದ, ಮದಿ ನನಕಿನ್ನ ಮುದ್ದಲಾಗ್ಯದ, ಸಣ್ಣ ಸಣ್ಣ ಮಕ್ಕಳು. ಈ ಮಾತು ಯಾಕೆ ಹೇಳ್ತಂದ್ರೆ, ಯಾವುದೇ ಇರಲಿ ಸಭೆದಲ್ಲಾಗಲಿ ಸೇವಕರ ಮುಂದಾಗಲಿ ಅಥವಾ ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಆಗಲಿ ಯಾವುದೇ ವ್ಯವಹಾರ ಮಾಡತ್ತೇವೆ ಅಂದ್ರೆ ನಮ್ಮ ಕುಟುಂಬಗಳಿಗೆ ಮಧ್ಯದಲ್ಲಿ ತಂದಿಕ್ಕಬಾರ್ದು. ನಮ್ಮ ಕುಟುಂಬದಲ್ಲಿ ನಾವು ಮಧ್ಯದಲ್ಲಿ ತರ್ತೇವೆ ಅಂದ್ರೆ, ಆ ಬಿಸ್ನೆಸ್ ವ್ಯಾಪಾರದಾಗ ನಾವು ಮಧ್ಯದಲ್ಲಿ ತಂದಿರ್ತೇವೆ ಅಂದ್ರೆ, ಎದುರಿನ ಮನುಷ್ಯ ಒಂದು ವೇಳೆ ಸತ್ಯವಂತನ ಆ ಮನುಷ್ಯ ನಾವು ಮೋಸ ಮಾಡತ್ತೇವೆ ಅಂದ್ರೆ ನಿಮ್ಮ ಬಾಯಲಿಂದು ನೀವು ಏನು ಅನ್ಕೊಡ್ತಿರೋ ಅದು 100% ಆಗುತ್ತೆ. ಯಾವುದು ಕೆಟ್ಟೋಗಿರ್ತಕ್ಕಂಥ ಸ್ಥಿತಿಗೆ ಆಣಿ ಪ್ರಮಾಣ ಮಾಡಬಾರ್ದು. ಕೆಟ್ಟೋಗಿರ್ತಕ್ಕಂಥ ಪರಿಸ್ಥಿತಿಗೆ ನೀವು ಹಾಳು ಮಾಡಿ ಕೂಡ ಆಣಿ ಪ್ರಮಾಣ ಮಾಡ್ಲಿಕ್ಕೆ ಅವಕಾಶ ಅನಿಸಿಲ್ಲ. ನೀವು ಯಾವ ವಿಷಯದಲ್ಲಿ ಹಾಳು ಮಾಡಿ ಆಣಿ ಪ್ರಮಾಣ ಮಾಡ್ತಿರೋ ಆ ವಿಷಯದಲ್ಲಿ ಕೂಡ ದೇವ್ರು ನೆರವೇರಿಸ್ತಾನೆ. ಮೊನ್ನೆ ಮಾತಾಡಿದ್ರೆ ನಂಗೆ ಎಷ್ಟು ದುಃಖಕರ ಅನ್ಸೋದು. ಅರೆ ಅವ್ನ ಹೆಂಡತಿ ಕೂಡ ಸತ್ತೋಗಳಪ್ಪ ಅಂದಾಗ ಹೆಂಗೆ ಅನ್ಸಂದ್ರೆ ಅವ ಮಾಡಿನ ದ್ರೋಹ ಅಪರಾಧಗಳು ನನಗೆ ನೆಂಪು ಬಂದವ ಕಡೆಗೆ ನನಗೆ ಸ್ವಲ್ಪ ಮನಸ್ಸು ನೊಂದಾಗದ. ಅಯ್ಯೋ ಅವ ಏನೇನೋ ಅಂದನಲ್ಲ ಅದೆಲ್ಲ ಒಂದು ಜೀವಿತಲ್ಲ ಆಗೋದು, ಅನಿಸ್ಥಿತಿ ಪರಿಸ್ಥಿತಿ ಎಲ್ಲ ಖರಾಬ್ ಆಗೋಯ್ತಲ್ಲ ಎಂಬುದು ಯಾವಾಗಲೂ. ಅದಕ್ಕೆ ದೇವರು ನಮ್ಮ ಸಂಗಡ ಇದ್ದಾಗ ನಮ್ಮನ್ನು ಎದುರಿಸ್ತಕ್ಕಂತಾರೆ ಯಾರು? ಬಿಸ್ನೆಸ್ ವ್ಯಾಪಾರ ಹಾಕಿದಾಗ ಮಂತ್ರವಾದಿಗೆ ತಂದು ಅಮೌಂಟ್ ರೊಕ್ಕ ಕೊಟ್ಟು ಅವನಿಗೆ ಪೂರ ಡಮ್ಮಿ ಮಾಡಕ್ರ ಪೂರ ಬರ್ಬಾದ್ ಮಾಡಕ್ರ ಅಂತ ಹೇಳಿ ಕೂಡ ಸ್ವಲ್ಪ ಅಮೌಂಟ್ ತಂದು ಕೊಟ್ಟನ್ರಿ. ಈಗ ಆತನು ಅವನಿಗೆ ಪೂರ ಅವ ತಲೆ ಎತ್ತಿ ರೋಡ್ ಮೇಲೆ ಕಾಣಿಸ್ಬಾರ್ದು, ಪೂರ ಅವ ಕಾಲಾಗ ಚಪ್ಪಲಿ ಇಲ್ದೇನೆ ಓಡೋಗ್ಬೇಕು ಇಲ್ಲಿಂದ, ಅವ ಅಂತ ಸ್ಥಿತಿ ಅವನಿಗೆ ಮಾಡ್ರಿ ಅಂತೇಳಿ ಅಮೌಂಟು ತಂದು ಕೊಟ್ಟನ. ಆದರೆ ಇವತ್ತು ಅವನ ಪರಿಸ್ಥಿತಿನೇ ಕೆಟ್ಟೋಗ್ಯದ. ದೇವರು ನಮ್ಮ ಸೇವೆಕ್ಕಾಗಿ ಸುವಾರ್ತೆಗಾಗಿ ಅದ್ಭುತವಾಗಿ ಒಂದು ನಿಲ್ಲಿಸನ್ ನಿಲ್ಲಂತಿಲ್ಲ, ಆದರೆ ಇವತ್ತು ಅವನ ಪರಿಸ್ಥಿತಿ ಕೆಟ್ಟೋಗ್ಯದ. ಇನ್ನೊಬ್ಬರಿಗೆ ಇವತ್ತು ನೋಡ್ರಿ, ದೇವ್ರ ಸಂಘಟನೆ ಮೇದಾಗ ಆ ದಿನ ನನಗೊಂದು ನಂಬಿಕೆ ವಿಶ್ವಾಸ ಇತ್ತು. ನಾ ದೇವ್ರ ಕಡೆ ತಿರುಗಿಕೊಂಡು ಆತನ ಸನ್ನಿಧಿನ ಆಶ್ರಯಿಸ್ತಕ್ಕಂಥನಾಗಿದ್ದ ಅನೇಕ ಜನರು ವಿರುದ್ಧವಾಗಿ ಕಾರ್ಯ ಮಾಡ್ಯಾರ. ಒಬ್ಬೊಬ್ಬರಿಗೆ ಒಂದೊಂದರವಾಗಿ ಹಾಳಾಗ್ಯದ. ಇವತ್ತು ನಿಮಗೂ ಕೂಡ ನೀವು ದೇವರ ಮಕ್ಕಳಾಗಿ ನಿಜವಾಗಿ ಆತ್ಮಿಕರಾಗಿ, ನಿಜವಾಗಿ ಒಂದು ಸತ್ಯವಂತರಾಗಿ, ನಿಜವಾಗಿ ಸಜ್ಜನರಾಗಿ, ನಿಜವಾಗಿ ದೇವರ ಮಕ್ಕಳಾಗಿ ನೀವು ಜೀವನ ಮಾಡಿದ್ರಿ ಅಂದ್ರೆ ನಿಮ್ಮನ್ನು ಎದುರಿಸ್ತಕ್ಕಂಥವ್ರು ಯಾರು ಇರಲ್ಲ, ನಿಮ್ಮ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಯಾಕಾಗಲ್ಲ ಗೊತ್ತದನ? ದೇವರು ನಿಮ್ಮ ಸಂಗಡನ ನಿಮ್ಮನ್ನು ಎದುರಿಸ್ತಕ್ಕಂಥವ್ರು ಯಾರಿರ್ತಾರೆ ಮತ್ತ ಯಾರು ಇರಲ್ಲ. ನಿಮ್ಮ ವಿರುದ್ಧ ಮಾತಾಡ್ತಕ್ಕಂಥ ಮನುಷ್ಯನು ಕೂಡ ನಿಮ್ಮ ಮುಂದುಗಡೆ ನಿಲ್ಲಕ್ಕಾಗಲ್ಲ. ಅವನಿಗೆ ಯಾಕಾಗಲ್ಲ ಅಂದ್ರೆ ಅವ ಮಾಡ್ತಕ್ಕಂಥ ಕಾರ್ಯಗಳು ದ್ರೋಹವ, ನೀವು ಮಾಡ್ತಕ್ಕಂಥ ಕಾರ್ಯಗಳು ಒಳ್ಳೆಯವ. ಸೈತನ್ ಕಾರ್ಯ ಮಾಡ್ತಾನ, ದೇವ್ರ ಕಾರ್ಯಗಳು ಮಾಡ್ತಾನ. ಆದ್ರೆ ಜಯವು ದೇವರೆಲ್ಲದ.
ಹಲ್ಲೆಲೂಯಾ. ಇಮ್ಮಾನುವೇಲ್ ಅಂದರೆ ನಿಮ್ಮ ಸಂಗಡ ಕೂಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇರುವಾಗ ಭಯಪಡ್ತಕ್ಕಂಥ ಒಂದು ಚೂರು ಕೂಡ ಭಯಪಡ್ಲಿಕ್ಕೆ ಅವಕಾಶ ಇಲ್ಲ. ಕೆಲವೊಂದು ಸರ್ತಿ ಮಲ್ಕೊಂಡಾಗ ಸೈತಾನ್ ಬಂದು ವಿರುದ್ಧವಾಗಿ ಅಟ್ಯಾಕ್ ಮಾಡ್ತದೆ, ಏನೇನೋ ಅದ್ರ ಕಾರ್ಯಗಳೆಲ್ಲ ಮಾಡ್ತಾ ಇರ್ತದೆ. ಬಂದು ಮಳೆಕಾಲ ಇರಬೇಕು, ದೇವರೇ ಈಗೋ ಒಂದು ಪ್ರಾರ್ಥನೆ, ಸಣ್ಣ ಒಂದು ಪ್ರಾರ್ಥನೆ, ಆ ಸಣ್ಣ ಒಂದು ಪ್ರಾರ್ಥನೆದಲ್ಲಿ ನಿನಗೆ ಜಯ ಅದ. ಆ ಪ್ರಾರ್ಥನೆ ಯಾಕಂದ್ರೆ ಯೇಸು ನಾಮದಲ್ಲೇ ಒಂದು ಶಕ್ತಿ ಭಯಂಕರ ಅದ. ನಜರತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಅದಕ್ಕಿಂತ ಭಯಂಕರವಾಗಿರ್ತಕ್ಕಂಥ ಒಂದು ಶಕ್ತಿ ಅದ. ದೇವರು ನಿಮ್ಮ ಸಂಗಡ ಇರುವಾಗ ಭಯಪಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲೇ ಇಲ್ಲ. ಮತ್ತೆ ಸುವಾರ್ತೆ 28ನೇ ವಚನ ಓದ್ರಿ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯಾರಿಗೆ ಕೊಡಲ್ಪಟ್ಟದಂತ? ಯೇಸು ಸ್ವಾಮಿಗೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳನ್ನು ಕೊಡಲ್ಪಟ್ಟದು ಪ್ರೇರೆ. ಆ ಅಧಿಕಾರವನ್ನು ತೆಗೆದುಕೊಂಡು ಬಂದ ಆತನ ಸ್ಪಷ್ಟವಾಗಿ. ಆ ಅಧಿಕಾರವನ್ನು ತೆಗೆದುಕೊಂಡು ಬಂದಿನ ಕಾರಣನೇ ಆತನ ಮಕ್ಕಳು ನೀವಿದ್ದಾಗ ಆ ಅಧಿಕಾರ ನಿಮಗೆ ಕೊಟ್ಟನ ಆತನ ಸ್ಪಷ್ಟವಾಗಿ. ಆ ಅಧಿಕಾರಗಳನ್ನು ನೀವು ಬಳಸ್ಬೋದು. ತಾತನ ಆಸ್ತಿ ಯಾರಿಗೆ ಬರ್ತದ್ರಿ? ಮಗನಿಗೆ ಬರ್ತದ. ಮಗನಿಂದ ಆಸ್ತಿ ಮೊಮ್ಮಕ್ಕಳಿಗೆ. ನಮ್ಮ ತಾತ ಮಸ್ತ್ ಕಮಸಿಟ್ಟನ, ನಮ್ಮ ತಂದೆ ಬಿ ಕಮಸಿಟ್ಟನ, ನಾವು ಮೊಮ್ಮಕ್ಕಳು ನಾವು ಬಿ ಕೆಲವೊಬ್ರು ಪಿತೃಗಳ ಭೂಮಿ ಮಾರ್ಕೊಂಡು ತಿಂತಾರ್ರಿ. ಒಬ್ಬ ಸೋದರು ಮಾರ್ಲತ್ತ ನಂಗೆ ಭಾಳ ಅಸಹ್ಯ ಕಾಣಿಸ್ತದೆ. ಸ್ವಲ್ಪ ಒಟ್ಟಿಗೆ ಆಸ್ತಿಯಿಂದ ತಾತ ಭಾಳ ಆಸ್ತಿ ಕಮಶನ. ಆ ಆಸ್ತಿ ಮಕ್ಕಳಿಗೆ ಹಂಚ್ಕೊಟ್ಟನ. ಮಕ್ಕಳು ಕೊಟ್ಟಿರ್ತಕ್ಕಂಥ ಮಕ್ಕಳು ಯಾವ ಮಗನಿಗೆ ಎಷ್ಟು ಆಸ್ತಿ ಕೊಟ್ಟನೋ ಆ ಆಸ್ತಿಯಲ್ಲಿ ಮಕ್ಕಳು ಅಂದರೆ ಅವನ ಮಕ್ಕಳು ಕೂಡಿಸ್ಯಾರ. ಈ ಮೊಮ್ಮಕ್ಕಳು ಅಂತ ಮುಂದೆ ಬಂದಾರಲ್ಲ, ಮೊಮ್ಮಕ್ಕಳು ಮುಂದೆ ಬಂದಾಗ ಕೆಲವೊಂದು ಫಟಿಂಗ್ತನ ಮನುಷ್ಯನೊಳಗೆ ಹುಟ್ಟಿ ಬೇರೆ ಬೇರೆ ಸಂಪರ್ಕ ಮಾಡಿ ಆಸ್ತಿಗಳು ತಂದೆ ಸರಿ ಜಗಳಾಡಿ ನಂಗೆ ತೊಡೆ ನಿಂಗೆ ತೊಡೆ ಅಂತೇಳಿ ಮತ್ತಿವ ಹಂಚ್ಕೊಂಡು ಅದ್ರಾಗ ಒಬ್ಬನು ಆಸ್ತಿ ಮಾರ್ಕೊಳಕ್ಕೆ ಶುರು ಮಾಡ್ಯಾನ. ಒಂದು ಪ್ಲಾಟ್ ಒಂದು ಜಗಿಲ್ ಸೊಳ್ಳೆ ಒಂದು ಪ್ಲಾಟ್ ಮಾರ್ಕೊಂಡನ, ಮತ್ತೊಂದು ಪ್ಲಾಟ್ ಮಾರ್ಕೊಂಡನ. ಹಿಂಗಾಗಿ ಮಾರ್ಕೋತ ನಡೆದಾಗ ಒಂದು ದಿನ ಆಟೋಮೆಟಿಕ್ಲಿ ಆ ಮನುಷ್ಯನಿಗೆ ನಾನು ಭೇಟಿಯಾದ. ನನಗೆ ದೇವರನಿಗೆ ಮುಲಾಖತ್ ಮಾಡಿದ್ರು. ಏನಪ್ಪ ಏನು ಮಾಡಿರಪ್ಪ ಸವರೇ, ನಮ್ಮ ಜೀವಿತಗಳಲ್ಲಿ ಭಾಳಷ್ಟು ಒಂದು ಕಷ್ಟಕರಗಳವ, ಪರಿಸ್ಥಿತಿಗಳೆಲ್ಲ ಭಾಳಷ್ಟು ಗಂಭೀರವ, ಮಕ್ಕಳು ದೊಡ್ಡ ಆಗ್ಯಾವ, ಕೈದಾಗ ₹1 ಇಲ್ಲ. ಹಿಂಗೆ ಕೆಲವೊಂದು ಮಾತುಗಳು ಹೇಳುವಾಗ ಯಾರು ನನ್ನ ಎದುರಿಗೆ ಸಿಗ್ತಾರೋ ಅವನಿಗೆ ಮೊದಲನೇದು ಕೇಳ್ತಕ್ಕಂಥದ್ದು, ನೀ ಏನು ಕೆಲಸ ಮಾಡ್ತಿ, ನಿನ್ನ ವ್ಯಾಪಾರ ಏನು, ನಿನ್ನ ಬಿಸ್ನೆಸ್ ಏನು, ನಿನ್ನ ವ್ಯಾಪಾರ ಬಿಸ್ನೆಸ್ ಅಂತ ಅವನಿಗೆ ಕೇಳಿದಾಗ ಸ್ವಲ್ಪ ಅವನಿಗೆ ಮನಸ್ಸು ತೆರ ಒಳಗೆ ಗಲಿಬಿಲಿ ಇಟ್ಕೊಂಡ್ಬರ್ತಾವ. ಏನು ನೀ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅದರ ತಿಳಿಸಂದಾಗ, ಏನು ಮಾಡ್ರಿ ಸಾಬ್ರೆ, ಕೆಲಸ ಏನಿಲ್ಲ, ಮನೆಗೆ ಇದ್ದೆ. ಒಂದು ಸರಿ, ಮನೆಗೆ ಇದ್ದೆಪ್ಪ, ಕೆಲಸ ಏನಿಲ್ಲ, ಮನೆಗೆ ನೀನು ಕುಂತಿದ್ದೆ, ಭಾಳ ಉತ್ತಮ. ಮನೆಗೆ ಸಂಪಾದನೆ ಯಾರು ಮಾಡ್ತಾರ? ಆ ಮಗ ಸಾಳಿ ಹೋಗ್ತಾನೆ, ಈ ಮಗ ಸಾಳಿ ಹೋಗ್ತಾನೆ, ಇಬ್ಬರು ಮಗ ಹೆಣ್ಮಕ್ಳು ಇದ್ರು, ಇವೆಲ್ಲ ಹೇಳ. ಮತ್ತೆ ಹೆಣ್ತಿ ಏನು ಮಾಡ್ತಾರ ಮನೆ ಕೆಲಸ? ಆಕೆ ಕೆಲ್ಸಕ್ಕೆ ಹೋಗ್ತಾಳ್ರಿ. ಹೆಣ್ತಿ ಹೊರಗೆ ಕೆಲ್ಸಕ್ಕೆ ಹೋದಾಗ ಗಂಡಸು ಮನುಷ್ಯಾಗಿ ಮನೆಗೆ ಕೂತಾನಂದ್ರೆ ಮನೆಗೆ ಬರ್ಕತ್ತಿರ್ತೇನೆ. ನಾವೊಂದು ಹೇಳ್ತೇನೆ ನಿಮ್ಗೆ ಜಾಗ್ರತವಾಗಿ, ಬೈಬಲ್ನಲ್ಲಿ ಹೆಣ್ಮಕ್ಳು ಎಲ್ಲೂ ಹೋಗಿ ಕೆಲಸ ಮಾಡಿಲ್ಲ. ಹೆಣ್ಮಗಳು ಎಲ್ಲೂ ಹೋಗಿ ಕೆಲಸ ಮಾಡಿಲ್ಲ. ಬೈಬಲ್ದಾಗ ಒಬ್ಬಕ್ಕೆ ಮಾಡ್ಯಾಳ ಕೆಲಸ. ಯಾವ ಹೆಣ್ಮಗಳು ಕೆಲಸ ಮಾಡಿ ಅಂದ್ರೆ ವಿಧವೆ ಆಗಿದ್ದು ಕೆಲಸ ಮಾಡ್ಯಾಳ. ವಿಧವೆ ಯಾಕೆ ವಿಧವೆ ಕೆಲಸ ಮಾಡಂದ್ರೆ ಯಜಮಾನನು ಸತ್ತೋದಾಗ ವಿಧವೆ ಆಗಿದ್ದು ಕೆಲಸ ಮಾಡಕ್ಕೆ ತನ್ನ ಅತ್ತಿಗೆ ಸಲಬೇಡ. ಯಾವುದರ ಸಂದರ್ಭದಾಗ ಹೇಳ್ತಾನ, ಆಕೆ ಒಬ್ಬಕ್ಕೆ ಕೆಲಸ ಮಾಡಿ ತನ್ನ ಅತ್ತಿಗೆ ಸಲಬೇಡಕ್ಕೆ ಸ್ಪಷ್ಟ. ಆಕಿನ ಸಂತಾನಲಿಂದೇ ಇಲ್ಲಿ ದಾವಿದ್ ಮಹಾರಾಜ್ ಉತ್ಪತ್ತಿ ಆಗ್ಯಾನ. ಈ ದಾವಿದ್ ಮಹಾರಾಜ್ಲಿಂದ ಯೇಸು ಸ್ವಾಮಿ ಉತ್ಪತ್ತಿ ಆಗ್ಯಾನ ಎಂಬುದಾಗಿ ನಮ್ಮನ್ನು ಸತ್ಯವೇದ ಹೇಳ್ತಾವ. ಹೆಣ್ಮಗಳು ಕೆಲಸ ಮಾಡತಾರಂತ, ಇವ ಮನೆ ಕುಂತು ತಿಂತಾನಂತ ಅಂದಾಗ ಕೆಲವೊಂದು ಮಾತುಗಳು ಹಿಂಗ ಬಂದಾಗ ಬೈದಾಗ ಯಾಕೆ ಬಿ ನಾ ಡೈರೆಕ್ಟ್ ಮಾತಾಡ್ತಾ ಕೆಲವೊಬ್ರು ಮನಸ್ಸು ನೋಯ್ತು, ಮನಸ್ಸುಗಳು ನೊಂದ್ಕೋತಾವ. ಯಾಕೆ ನೊಂದ್ಕೋತಾವ ಗೊತ್ತದನ? ಯಾರ ಮನಸ್ಸು ನೊಂದ್ಕೋತಾವ ಅಂದ್ರ ವಿರುದ್ಧವಾಗಿ ಅಂತ ತಪ್ಪು ತಿಳ್ಕೊತಾವ ನೋಡ್ರಿ, ಆ ಮನುಷ್ಯನ ಮನಸ್ಸೇ ಮಾತಾಡ್ತಾವ. ಅವನಿಗೆ ತಿಳಿಸ ಮತ್ತ ಹೆಂಗಪ್ಪ ಪರಿಸ್ಥಿತಿ ಹಿಂಗಾದ್ರೆ ಹೆಂಗ ಏನಾರ ಕೆಲಸ ಮಾಡ್ಬೇಕ, ಏನು ಮಾಡ್ತಿದ್ದ? ನಂದು ಇದದ ರೀ, ನಮ್ಮ ತಂದೆ ಇದ್ದಾಗ ಹೊಲದಾಗ ನಂಗೆ ಒಂದು 3 ಎಕರೆ ಹೊಲ ಬಂದದ. 1 ಎಕರೆದಾಗ ಪ್ಲಾಟ್ಗಳು ಹಾಕ್ಲತ್ತಿದ. ಅದ್ರ ಒಂದು 3 ಪ್ಲಾಟ್ ಮಾರಿದಾರಿ. ಏನು ಮಾಡಿದ್ವಿ? ಮಾರಿ ಹೆಣ್ಮಕ್ಳು ಮದುವೆ ಮಾಡಿದೆ ಇಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಕೊಟ್ಟೆ ಇಲ್ಲ. ಏನು ಮಾಡಿದಿ? ಮನೆ ಖರ್ಚಾರಿ ಅದು ಹಂಗ ಹಿಂಗ ಏನು ಹೇಳಿದ್ರು. ಹೇಳ್ದ, ನೀ ₹10 ಸಂಪಾದನೆ ಮಾಡು, ಒಂದು ₹10 ಸಂಪಾದನೆ ಮಾಡು, ಅದ್ರಾಗ ಬರ್ಕತ್ತದ. ನೀ ₹10 ಗಳಿಸಲ್ದೇನೆ
ಆ 10 ರೂಪಾಯಿ ಇದ್ದಿಂತ ಆಸ್ತಿಯನ್ನು ಮಾರ್ಕೊಂತಿಲ್ಲ ನೋಡು, ಅದಕ್ಕೆ ನಿನ್ನ ಮನೆಗೆ ಬರ್ಕತ್ತಿಲ್ಲ. ನಿನ್ನ ಬಲ್ಲಿ ವಿದ್ಯೆ ಅದ, ಅಭ್ಯಾಸ ಅದ, ನೀವು ಒಳ್ಳೆ ಟ್ಯಾಲೆಂಟೆಡ್ ಮನುಷ್ಯ ಇದ್ದಿ, ನೀ ಕುಂತು ಊಟ ಮಾಡತ್ತಿದ್ದಿ. ನಾಳೆ ಹಿಡಿದು ನಿನ್ನ ಹೆಂಡತಿಗೆ ಮನೆಗೆ ಕೂಡ್ಸಿ ನೀ ಕೆಲ್ಸಕ್ಕೆ ಹೋಗು, ನಿನ್ನ ಮನೆಗೆ ಬರ್ಕತ್ತೆ ಹಂಗಿರಲ್ಲ ಅಂತ ಹೇಳಿದಾಗ ಬಹಳಷ್ಟು ಅವನಿಗೆ ಏನೇನೋ ಕಾಣಿಸಿ ಅಂತ ಮತ್ತೆ ಒಂದು ಸರ್ತಿ ಆಲೋಚನೆ ಮಾಡಿ ಅಂತೇಳಿ ಒಂದು ತಿಂಗಳು ಸ್ವಂತಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾನ. ಇವತ್ತು ಅನೇಕ ಒಂದು ಉನ್ನತ ಹೆಸಕನ ತಂದೆ ಆಸ್ತಿ 3 ಪ್ಲಾಟನ್ನು ಮಾರ್ಕೊಂಡನ. ಆದರೆ 3 ಪ್ಲಾಟ್ ಹೋಗ್ಯವ, ಇದನ್ನು ಕಾಪಾಡ್ಕೊಂಡು ಅವನಿಗೆ ತಿಳಿದಂತ ನಮ್ಮ 3 ಮಾರಿದಲ್ಲ 6 ಪ್ಲಾಟ್ನ ಖರೀದಿ ಮಾಡಬೇಕೆಂಬ ಉದ್ದೇಶ 6 ಪ್ಲಾಟ್ ಖರೀದಿ ಮಾಡ್ಯಾನ. ಇವತ್ತು ಗಾಡಿ ಗೋಡ ಬಿಲ್ಡಿಂಗ್ ಒಳ್ಳೆ. ನಾನೇ ಮುಂದೆ ಯಾವಾಗಾರ ಹೋದದ್ರ ಅಣ್ಣ ಅಂತೇಳಿ 2 ಕೈಗಳು ಜೋಡಿಸಿ ನಮಸ್ಕಾರ ಮಾಡ್ತಾನೆ. ಯಾಕೆ ಮಾಡ್ತಾನಂದ್ರೆ ಉದ್ಯಮ ತಂದಿನ ಕಡೆ, ಕತ್ತರಿಸಿದ ಕಡೆ. ನಮ್ಮ ಸಂಗಡ ದೇವರಿದ್ದಾಗ ಯಾಕೆ ಭಯ ಪಡ್ಬೇಕು? ನಾವು ಭಯಪಡ್ಬೇಕಾ? ಭಯಪಡ್ತಕ್ಕಂತಿಲ್ಲ. ಪ್ರತಿಯೊಬ್ಬರು ಒಂದೇ ಹೇಳ್ತಾನ, ಲೋಕದಲ್ಲಿ ನಾವು ಬದುಕಿದ್ದೇವೆ ಅಂದ್ರೆ ದೇವ್ರ ಕೃಪೆ. ಒಂದು ಸಣ್ಣ ಒಂದು ಪುಟ್ಟವಾಗಿ ಬಿಸ್ನೆಸ್ ಹಾಕಿರಲ್ಲ, ಆ ಸಣ್ಣ ಒಂದು ಬಿಸ್ನೆಸ್ ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ನಾವು ದಡವಾಗಿ ಮುಂದಕ್ಕೆ ಹೋದೇವೆ ಅಂದ್ರೆ ದೇವರ ಅದ್ಭುತ ಮಾಡ್ತಾನೆ. ಮನುಷ್ಯಮಾನ ಕ್ಲಿಪ್ ನಾವೆಲ್ಲ ರಾಜು ನಾವೆಲ್ಲ ಇದ್ದೇವೆ, ಇದು ಮದ್ದು ಹಾಕೊಂಡು ಸರಿದಾಗ ಮದ್ದು ಕಲ್ಸ್ಕೊಂಡು ಕುಡಿಯಕೊಂಡು ಸತ್ತೋಗ್ರ ಅಂತೇಳಿ ಬಂದು ಕುಂತ. ನಮ್ಮ ಸರಿ ನಮ್ಮ ಜೋಸಫ್ ಸೋದರ ಅಲ್ಲಿ ಅದ್ಭುತವಾಗಿ ಒಂದ್ಸರಿ ಮಾತಾಡತ್ತಾರ. ಅವನ ಅಡ್ರೆಸ್ ಎಲ್ಲ ಕೇಳತ್ತಾರ. ಅವನಿಗೆ ಕೇಳಿದಾಗ ಅವನಿಗೆ ಏನೋ ಅನ್ಸಿದ ಗೊತ್ತಿಲ್ಲ. ನನ್ನ ಕಿವಿ ಮೇಲೆ ಬಿದ್ದಾಗ ಅವ್ನಿಗೆ ಹೇಳ್ದ, ನೀ ಆಸ್ತಿ ಇದ ಕೂಡ್ಸಿದಿ, ಎಲ್ಲ ಮಾಡಿದಿ, ಮಕ್ಕಳಿಗೆ ಹಂಚ್ಕೊಟ್ಟಿದಿ, ಕರೆಕ್ಟ್ ಅದ. ಮಕ್ಕಳಿಗೆ ಆಸ್ತಿ ಕೂಡ್ಸಿದಿ, ಹಂಚ್ಕೊಟ್ಟಿದಿ, ಕರೆಕ್ಟ್ ಅದ, ಇಲ್ಲ ಅಂತಿಲ್ಲ. ಆದರೆ ನೀ ಯಾಕೆ ಸತ್ತೋಗ್ಬೇಕಲ್ಲದಿದೆ ಅಂದಾಗ ಏನ್ ಮಾಡಿ ನನಗೆ ಬ್ಯಾಂಕಿನ ಪಾಸ್ಗಳು ಬಿಡ್ಸಕ್ಕಾಗ್ತಾರ. ಅವ್ನ ಮುಂದೆ ಬ್ಯಾಂಕಿನ ಪಾಸ್ಗಳು ಇರ್ತಾವಲ್ಲ, ಪಾಸ್ಬುಕ್ ತಿಂಗಳಿಗೆ ಎಷ್ಟೆಷ್ಟು ಪಿಂಚನ್ ಬರ್ತಾವ, ರೊಕ್ಕ ಬರ್ತಾವಲ್ಲ, ಅದು ಭೀ ತೊಗೊಂಡು ನಿನ್ನ ಆಸ್ತಿ ತೊಗೊಂಡು ಹೋಗಿ ಅಂತೇಳಿ ಪಾಸ್ಬುಕ್ ಕೊಟ್ಟು ಹೊರಗೆ ಓಡಿಸಿಕವು ಗಂಡ್ಸು ಮಕ್ಕಳು. ಒಬ್ಬ ಹೆಣ್ಮಗಳು ಭೀ ಹಾಗೆ, ಇನ್ನೊಬ್ಬಕ್ಕೆ ಮಗಳು ಅವಾಗ ಹೋದ ಊಟ ಹಾಕ್ತಾಳದು. ಅವತ್ತು ಫೈನಲ್ ಇತ್ತು. ನಾವೇನೋ ಕ್ರಿಸ್ಮಸ್ ಪ್ರೋಗ್ರಾಮ್ ಹಾಳಾಗ್ಲತ್ತು ನಿಂತು ನಾಡಿತ್ತು, ನಾವು ದುಃಖದಾಗ ಕುಂತಿದ್ದೇವೆ ಎಲ್ಲರೂ. ಅವನ ಉದ್ದೇಶ ಏನಾಗ್ಯದಲ್ಲ ಅಂದ್ರೆ ಹ್ಯಾಂಗಾರ ಮಾಡಬೇಕು, ಇವತ್ತು ಸತ್ತ ಹೋಗ್ಬೇಕು. ಆಲ್ರೆಡಿ ಗಿಡ ಹೊಲಕ್ಕೆ ಮದ್ದು ಹೊಡಿತಾರಲ್ಲ ದಿವಸ, ಅದು ತಗೊಂಡು ಶರೀರದಾಗ ಕಲಿಸ್ಕೊಂಡು ಕೊಳ್ಳಿಕೊಂಡು ಮಕ್ಕೋಬೇಕಂತ ಎಂಬ ಉದ್ದೇಶಗಳು ಬಂದನ. ಅವ್ರಿಗೆ ಸುವಾರ್ತೆ ಮುಟ್ಟಿದಾಗ ಗೊತ್ತಿಲ್ಲ. ಅಲ್ಲಿ ಕುಂತಾಗ ಅವ್ರು 4 ಮಾತು ಹೇಳಿದ್ರು. ನಾ ಹೇಳ್ದ, ನೀ ಒಂದು ವೇಳೆ ಇವತ್ತಿನ ದಿನ ನೀ ಈ ಮದ್ದು ಕೊಂಡು ಒಂದು ವೇಳೆ ನೀ ಸತ್ತು ಹೋದಿ ಅಂದ್ರ ನಿನ್ನ ಉಸಿರು, ನಿನ್ನ ಕಳಕಳಿ ಎಲ್ಲ ನಿನ್ನ ಮಕ್ಕಳಿಗೆ ಹತ್ತದ. ನಿನ್ನ ಮಕ್ಕಳ ಪರಿಸ್ಥಿತಿ ಕೂಡ ಅದೇ ಥರ. ಒಂದು ವೇಳೆ ನೀನು ಈ ದಿನ ಮಾರ್ಪಟ್ಟಿ, ಒಂದು ವೇಳೆ ಈ ದಿನ ನೀ ಮಾರ್ಪಟ್ಟಿ ಬದುಕದೆ ಅಂದ್ರ ನಿನ್ನ ಮಕ್ಕಳು ಮಾರ್ಪಟ್ಟಿ ಬದುಕಲಾಕ ಅವಕಾಶ ಇದೆ. ಯಾಕಂದ್ರೆ ನಿನ್ನ ಸಂತತಿ, ನಿನ್ನ ಸಂತಾನ ಅದಲ್ಲ. ನಿನ್ನ ಸಂತಾನಕ್ಕೆ ನೀನು ಶಾಪ ಕೊಡ್ಬೇಡ. ಜನ ಏನಂತಾರ ಗೊತ್ತದನ ನಿನಗ, ಅಕೋ ಮಕ್ಕಳು ಮನೆಯಿಂದ ಓಡ್ಸಿದ ಕಾರಣ ಮದುಕೊಂಡು ಸತ್ತಾನವ ಅಂತೇಳಿ ಜನ ಅಂತಾರ. ಮತ್ತೆ ನಿನಗೆ ಪರಲೋಕದಲ್ಲಿ ಬಿ ಜಾಗರಿಲ್ಲ, ನಿನಗೆ ಪಾತಾಳ ಬಿ ತೊಗೊಂಬಲ್ಲ ಅಂತೇಳಿ 4 ಮಾತು ಗಟ್ಟಿಯಾಗಿ ಅವನಿಗೆ ಹೇಳಿದೆವು. ಆ 4 ಮಾತನ್ನು ಅವ್ನ ಕಿವ್ಯಾಗ ಬಿದ್ದಾಗ ಈಗ ನಾನು ಸತ್ತೋಗಲ್ಲ ಅಂತ ನಾವು ಅಲ್ಲೂಯ್ಯ ಆ ಮನುಷ್ಯ ಅಂತಾನೆ, ನಾನು ಸತ್ತೋಗಲ್ಲ. ಮತ್ತೆ ನಾವು ಕರೀಬ್ 35 ಕಿಲೋಮೀಟರ್ ಗಾಡಿ ಮೇಲೆ ಕಾರಿನ ಹೋಗಿ ಬಂದು ಕುಂತಾಗ ಜಾಪಳಕಾಯಿ ಬಂಡಿ ಮೇಲೆ ನಿಂತ ಆರಾಮ್ ಸರಿ, ಏಯ್ ಊಟ ಮಾಡಿದೆ ತಾತ ಅಂದ್ರೆ ನೋಡ್ರಿ. ಒಂದು ನಿಮ್ಮ ಜೀವಿತದಲ್ಲಿ ಕುಂತಲ್ಲಿ ನೀವು ಸ್ವಾರ್ಥ ಪ್ರಕಟಿಸಬೇಕು, ನಿಂತಲ್ಲಿ ನಿಮ್ಮ ಸ್ವಾರ್ಥ ಪ್ರಕಟಿಸಬೇಕು. ನಿಮ್ಮ ಕಿವಿಯಲ್ಲಿ ಯಾವುದೇ ಒಂದು ದುಷ್ಟ ಸ್ವಭಾವ ಇರ್ತಕ್ಕಂಥ ಕಾರ್ಯಗಳು ನಿಮ್ಮ ಕಿವಿಯಲ್ಲಿ ಬೀಳತ್ತ ಅಂದ್ರು ಕೂಡ ಯಾರ್ಲಿಂದ ಉಂಟು ಅಂದ್ರು ಕೂಡ ಅವ್ರು ಸರಿ ಮಾಡೋದಕ್ಕಾಗಿ ಸರಿಪಡಿಸಿ ನೋಡ್ಬೇಕು. ಯಾಕಂದ್ರೆ ದೇವ್ರ ಅಧಿಕಾರ ಕೊಟ್ಟಾನ. ಭೂಲೋಕದಲ್ಲಿ ಪರಲೋಕದಲ್ಲಿ ಅಧಿಕಾರ ಯೇಸು ಕ್ರಿಸ್ತನಿಗೆ ಹೇಗೆ ದೇವ್ರು ಕೊಟ್ಟು ಕಳಿಸ್ಯಾನೋ, ಆತನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಆತನಲ್ಲಿ ದೀಕ್ಷೆಸನ ಹೊಂದಿರತಕ್ಕಂಥ ನಿನಗ ಮಕ್ಕಳಾಗುವಂತ ಒಂದು ಅಧಿಕಾರ ಕೊಟ್ಟನ. ನಮಗೂ ಕೂಡ ಪರಲೋಕದಲ್ಲಿ ಮತ್ತು ಭೂಲೋಕದಲ್ಲಿ ಆತನಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಗಳು ನಮಗೂ ಕೂಡ ಕೊಟ್ಟಂತೆ. ಹಲ್ಲೆಲೂಯಾ. ಆ ಅಧಿಕಾರಿ ಗೊತ್ತು, ನೀವು ಶಾಶ್ವತವಾಗಿ ಇಟ್ಕೋತೀರಿ ಅಥವಾ ಮುಚ್ಚಿಕ್ತೀರಿ? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಪ್ರಕಟಿಸಿರಿ ಎಂಬ ಒಂದು ಅಧಿಕಾರ ದೇವರು ನಿಮ್ಮನ್ನು ಕೊಟ್ಟಾನ. ದೇವರು ನಿಮ್ಮ ಸಂಗಡನ ನಿಮ್ಮಿಂದ ಆದಷ್ಟು ಎಷ್ಟರ ಮಟ್ಟಿಗೆ ಆಯ್ತು ನಿಮ್ಮಿಂದ ಅಷ್ಟರ ಮಟ್ಟಿಗೆ ನೀವು ಸುವಾರ್ತೆ ಪ್ರಕಟಿಸುವುದಕ್ಕಾಗೆ ಆಲೋಚನೆ ಮಾಡಬೇಕು. ಹೊರತು ನೀವೆಂದೂ ಬಿದ್ದುಗಳಕ್ಕೆ ಆಲೋಚನೆ ಮಾಡಕ್ಕೆ ಚಾನ್ಸಸ್ ನಿಮ್ಗೆ ಇಲ್ಲ. ಪ್ರಿಯರೇ, ಗಟ್ಟಿಯಾಗಿ ಹಿಡಿದುಕೊಂಡು ನಾವು ನಿಂದಿರ್ಬೇಕು. ಪ್ರಿಯರೇ, ನಿಲ್ಬೇಕು. ನಾವು ಸ್ಟ್ಯಾಂಡ್ ಆಗಿ. ಕೆಲವೊಬ್ರು ತಂದೆ ಆಸ್ತಿ ಮೇಲೆ ಕುಣಿತಾರೆ, ಕೆಲವೊಬ್ರು ತಾಯಿ ಆಸ್ತಿ ಮೇಲೆ ಕುಣಿತಾರೆ, ಕೆಲವರು ತಾತನ. ಇಲ್ಲ, ನಿನ್ನ ಆಸ್ತಿ ಏನದ ನೀ ಕಾಪಾಡ್ಕೊಳ್ಳೋದು. ನಿನ್ನ ಆಸ್ತಿ ಮೊದಲನೇದು ಈ ಆತ್ಮ, ಈ ನಿನ್ನ ಶರೀರ. ಈ ಆತ್ಮ ಕಾಪಾಡ್ಕೊಂಡಿಂದ್ರ ನೀ ಶರೀರ ಕಾಪಾಡ್ಕೋತಿ. ನಿನ್ನ ಆತ್ಮ ನಿನ್ನ ಶರೀರ ನೀ ಕಾಪಾಡ್ಕೊಂಡಿಂದ್ರ ಲೋಕದಲ್ಲಿ ಕೊಡಲ್ಪಟ್ಟಂತ ಎಲ್ಲ ಅಧಿಕಾರ, ಯಾವ್ಯಾವ ಆಸ್ತಿ, ಯಾವ್ಯಾವ ಅಂತಸ್ತ, ಯಾವ್ಯಾವ ಉದ್ಯೋಗ ನಿನ್ನ ಕೈಯಲ್ಲಿ ಕೊಟ್ಟದಂದೇವರು ಅದು ಶಾಶ್ವತವಾಗಿ ನೀ ಕಾಪಾಡ್ಕೋತಿ. ಎಂದಿಗೂ ಅದು ಬಿದ್ದೋಗಲಕ್ಕೆ ಚಾನ್ಸಸ್ ಅವಕಾಶ ಇಲ್ಲೇ ಇಲ್ಲ. ಯೇಸು ಸ್ವಾಮಿ ಮಕ್ಕಳಾಗಿ ಜೀವನ ಮಾಡ್ತಕ್ಕಂಥ ನಿಮಗ
ಪ್ರತಿಯೊಂದು ಅಧಿಕಾರವನ್ನು ತಂದು ಕೊಟ್ಟಾನ. ಆ ಅಧಿಕಾರವನ್ನು ಹಿಡಿದುಕೊಂಡು ನೀವು ಮುಂದಕ್ಕೆ ಸಾಗಿಕೊಂಡು ಹೋದಾಗ ಮಾತ್ರನೇ ದೇವರು ಅದ್ಭುತ ಮಾಡ್ತಾನೆ. ನನ್ನ ಬಿಸ್ನೆಸ್ ಹಾಳಾಗಿದೆ ಅಂತ ಅಳ್ಕೊತ ಬರ ನನಗೆ ಪಸಂದಿಲ್ಲ. ನನ್ನ ಮನೆಗೆ ಎಷ್ಟು ಪ್ರಾರ್ಥನೆ ಮಾಡ್ತಿರ್ವಿ ಅದೇ ಥರದ ಪಾಸ್ಟರ್ ಅಂತ ಹೇಳ್ತಕ್ಕಂಥ ಕೂಡ ನನಗೆ ಅದು ಸರಿಯಾಗಿರ್ತಕ್ಕಂಥದ್ದು. ಯಾಕೆ ನಾನು ಸರಿಯಾಗಲ್ಲ ಅಂತ ಹೇಳ್ತಾ ಗೊತ್ತಾನ, ದೇವ್ರು ನಿಂಗೆ ಅಧಿಕಾರ ಕೊಟ್ಟಾನ, ಆ ಅಧಿಕಾರ ನೀನು ಉಪಯೋಗ ಮಾಡತ್ತಿಲ್ಲ. ಎಲ್ಲಕ್ಕೆ ನಾ ಸಣ್ಣ ತಮ್ಮನದು ಅತ್ತಿ ಬೊಂಬೆದಾಗಿದ್ದೀರಂತ ಅವರೆಲ್ಲ. ಬಾಂಬೆ ಪಟ್ಟಣದಾಗಿದ್ದಾಗ ನಮ್ಮ ಮಾಮೂರು ಸ್ವಲ್ಪ ಪಂಡು ತಿಂದು ರಾತ್ರಿ ಬರ್ಲಕ್ಕ ಆ ಕಡೆ ಬೆಳಗ್ಗೆ ಒಂದೊಂದು ದಿನ ಅಲ್ಲೇ ಇರ್ತೀರಂತ ಕಳ್ಳೂರು ಬಂದವಂತೊಂದಿನ ಮನ್ಯಾಗ. ಕಳ್ಳೂರು ಬಂದು ತಟ್ಟಿಗೆ ಒದಲತ್ರ ಆಕೆಂದ ನಮ್ಮ ಆಂಟಿ ಅಂತೇಳಂತ ಲಾವ್ರೆ ಮಿರ್ಚಿ ಲಾವ್ರೆ ತಲವಾರ್ ಲಾವ್ರೆ ಸ್ಕೊಬ್ಬಿ ದಾಲ್ದೇತು ಮೈ ದುಗುಣೆ ಖಾರ ತರ್ರಿ, ಆ ಚಾಕು ತರಿ ಹಾಕ್ತಾ ಹೇಗೆ ಹಾಕ್ತಾ ಅಂತೇಳಿ ಅಂತೇಳ. ಧೈರ್ಯನೇ ಇಲ್ಲ ಆಕಿನ ಬಲ್ಲಿ. ಅವ ಕಳ್ಳ ಒಂದ್ ವೇಳೆ ಜಬರಸ್ತಿ ಮನೆಗೆ ಬಂದು ನಿಂತಂದ್ರ ಅವ್ರಿಗೆ ನೋಡಿದ ತಕ್ಷಣ ಜೀವ ಹೋಯ್ತದಕ್ಕಿಂದಲ್ಲಿ ಧೈರ್ಯ ಇಲ್ಲ ಅಷ್ಟು ಅಂತೇಳಂತ. ಬುಕ್ನಿ ಮಿರ್ಚಿ ಲಾರೆ ಲಾರೆ ತಲವಾರ್ ಖೀಂಚ್ರೆ ನಿಕಾಲ್ರೆ ದಾಲ್ದೆ ತೋರಿಸ್ಕೊ ಅಂತಾಳಂತ. ಆ ಖೀಂಚ್ ನಿಕಾಲ್ ಬಳಕೆ ಕಳ್ಳ ಬಿಟ್ಟು ಅಲ್ಲಲುಯ್ಯ ಅಲ್ಲಲುಯ್ಯ. ಯಾಕೆ ಮಾತಾಡ್ತಂದ್ರೆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ನಾವು ಬಳಸಬೇಕು. ಎಪಿಸ್ ಹೇಳ್ತಾನ ಸರ್ವ ಆಯುಧಗಳನ್ನು ಧರಿಸ್ಕೊಳ್ತಾನ. ಯಾವಾಗ? ಸಾಯಂಕಾಲಕ್ಕ. ಇಲ್ಲ ಪ್ರಿಯ, ಯೇಸು ಸ್ವಾಮಿ ಹುಟ್ಟೇನಂದ್ರೆ ಅದು ನಮ್ಮ ಸಂಗಡ ಇರುವುದಕ್ಕಾಗಿ ಹುಟ್ಟೇನ ಪ್ರಿಯ. ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿ, ರೋದನೆಯಲ್ಲಿ, ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಗಳಿಗೆಯಲ್ಲಿ ನಮ್ಮ ಸಂಗಡ ಇರುವುದಕ್ಕಾಗಿ ಯೇಸು ಸ್ವಾಮಿ ಹುಟ್ಟಿದನ. ನಾವು ಭಯಪಡ್ತಕ್ಕಂಥ ಅವಶ್ಯಕತೆ ನಮ್ಗ ಇಲ್ಲೇ ಇಲ್ಲ. ಅದನ್ರಿ ಭಯಪಡ್ತಕ್ಕಂಥ ಅವಶ್ಯಕತೆ ಅನ್ರಿ ಇಲ್ಲ ಪ್ರಿಯರೇ. ಭಯಪಡ್ತಕ್ಕಂಥ ಅವಶ್ಯಕತೆ ಕ್ರಿಸ್ತನ ಮಕ್ಕಳಿಗೆ ಇಲ್ಲ. ಯಾಕಂದ್ರೆ ನಮ್ಮ ಸಂಗಡ ದೇವರಿರುವಾಗ ನಮ್ಮನ್ನು ಎದುರಿಸುವವರು ಯಾರು? ಅದಕ್ಕೆ ಪೌಲ್ ಹೇಳ್ತಾನೆ ರೋಮಪುರದವರಿಗೆ, ಅದಕ್ಕೆ ನಮ್ಮ ಸಂಗಡ ದೇವರನ್ನ ನಮಗೆ ಎದುರಿಸ್ತಕ್ಕಂಥವ್ರು ಯಾರ? ನಮಗೆ ಎದುರಿಸ್ತಕ್ಕಂಥವ್ರು ಯಾರು ಇಲ್ಲ. ದೇವರು ನಮ್ಮ ಸಂಗಡ ಇರುವ ಭಯಪಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲ್ ಸ್ಪಷ್ಟವಾಗಿ ಹೇಳ್ತಾನ. ಇಲ್ಲಿ ಸ್ಪಷ್ಟವಾಗಿ ದೇವರು ನಮಗೆ ಹೇಳ್ತಾನ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರಗಳನ್ನು ದೇವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ನಿನಗೂ ಕೂಡ ದೇವರ ಅಧಿಕಾರ ಕೊಡ್ತಾನೆ. ಆ ಅಧಿಕಾರವನ್ನು ಗಟ್ಟಿಯಾಗಿ ಬಿಗಿಯಾಗಿ ಅಧಿಕಾರ ಹಿಡ್ಕೊಂಡ್ರ ನೀವು ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಜೀವಿತದಲ್ಲಿ ಸೂಚಕ ಮಾಡ್ತಾನೆ. ಯಾವುದೇ ಇರಲಿ, ಯಾವುದೇ ಸಮಯ ಇರಲಿ. ಕಣ್ಣೀರಿನ ಸಮಯ ಮನುಷ್ಯನಿಗದ, ಕಣ್ಣೀರಿನ ಸಮಯ ಮನುಷ್ಯಗದ, ದುಃಖದ ಸಮಯ ಮನುಷ್ಯನಿಗದ, ಸಂತೋಷ ಸಮಯ ಮನುಷ್ಯನಿಗದ, ಉತ್ಸಾಹ ಉಲ್ಲಾಸದಿಂದ ಆರಾಧನೆ ಮಾಡ್ತಕ್ಕಂಥದ್ದು, ಹಾಡಿ ಹರ್ಷಿಸ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥ, ಉದ್ಯೋಗ ಮಾಡ್ತಕ್ಕಂಥ ಒಂದು ಸಮಯ ಅದ. ಎಲ್ಲಕ್ಕೂ ಸಮಯ ಕೊಟ್ಟ ದೇವರು. ಎಲ್ಲ ಸಮಯ ಅನುಸಾರವಾಗಿ ಆಯ್ತು ಹೊರತು ಯಾವ ಸಮಯ ಇಲ್ಲಂತ ಸ್ಥಿತಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಕ್ಕಂಥ ನೀವು ಯಾವುದು ಕೊರತೆ ನಿಮಗಿರಲ್ಲ. ಕೊರತೆ ಬಂದಾಗ ಕೂಡ ಅದು ನಿಮ್ಮ ಒಳಗಿರಲ್ಲ. ದೇವರು ಆಟೋಮೆಟಿಕ್ಲಿ ಅದಕ್ಕೆ ಏನು ಮಾಡ್ತಾನೆ, ಕೊರತೆ ನಿಮಗಿಂದು ತೆಗೆದು ದೂರ ಮಾಡ್ತಾನೆ. ಅಷ್ಟೇ ನಾವು ದೇವರನ್ನು ಸಂತೋಷದಿಂದ ನಾವು ಸ್ವಾಗತ ಮಾಡಬೇಕು, ಉತ್ಸಾಹದಿಂದ ನಾವು ಸ್ವಾಗತ ಮಾಡ್ಬೇಕಂತ. ಮದುವೆ ಮಕ್ಕಳಿಗೆ ಹೆಂಗೆ ಸ್ವಾಗತ ಮಾಡ್ತೀರಿ ಮನೆಗ? ಇನ್ನೂ ಪರಿಪಾಲನೆ ಹೋಗಿಲ್ರಿ. ಮದುವೆ ಮಕ್ಕಳಿಗೆ ಹುಡುಗಿಯಾಗಲಿ ಹುಡುಗ ಮನೆಗೆ ತಂದ್ರಂದ್ರ ಅನ್ನ ರೈಸ್ ಅದ್ರಾಗ ಏನೋ ಹಾಕಿ ಉಲ್ಟಾ ತಿರುಗಿಸ್ತಾರೆ. ಹಿಂಗೊಂದು ಬೇಕಿ ತಿರುಗಿಸಿ ಆಚೆ ಕೊಡೆ ಈಚೆ ಕೊಡೆ. ಎಲ್ಲರ ಸತ್ಯವೇದ ನಿಮ್ಗೆ ಅನ್ನ ಕೆಳಗೆ ಬಿಡಿಸಂತ ಹೇಳ್ಯದ, ದೃಷ್ಟಿ ತೆಗಿ ಅಂತೆಲ್ಲ ಸತ್ಯವೇದ ಹೇಳ್ಯದ. ಹಿಂಗೆ ಮಾಡ್ರಿ ಅಂತ ಹೇಳಿಲ್ಲ ಸತ್ಯವೇದ ಹೇಳ್ಯದ ನಿಮ್ಗ ಹೇಳಿದನ್ರಿ? ಇಲ್ಲೇ ಇಲ್ಲ. ನಾವು ತಿಂತಕ್ಕಂಥ ಅನ್ನ ನೆಲಕ್ಕೆ ಹಾಕಿ ನಾವು ತುಳ್ಕೊಂಡು ನಡೆದಿದ್ದೇವೆ. ಕೈಯಲ್ಲಿ ಬರ್ಕತ್ತಿರ್ತಂತೀರಿ, ಮನೆಯಲ್ಲಿ ಬರ್ಕತ್ತಿರ್ತಂತೀರಿ. ಕೆಲವೊಬ್ಬರು ಮಕ್ಕಳಿಗೆ ದಿಟ್ಟಿ ಆಗ್ಯದ ಅಂತೇಳಿ ಸೆರಗ ಹಚ್ಚಿ ಹಿಂಗೆ ತೆಗಿತಾರೆ. ಸೆರಗ ಯಾಕೆ ಕೊಟ್ಟು ನಮ್ಮ ದೇವ್ರು ನಿನ್ನ ತಲೆ ಮೇಲೆ ಹಾಕೊಡೋದು, ನಿನ್ನ ಮೈ ಮುಚ್ಕೊಳ್ಳೋ ಕೊಟ್ಟ ಅಂದೇವು. ನಿನ್ನ ಸೆರಗ್ಲಿಂದ ದಿಟ್ಟಿ ತೆಗೆದ್ರೆ ಮಕ್ಕಳಿಗೆ ದಿಟ್ಟಿ ಹೋಯ್ತದ? ಹೋಯ್ತದ್ರಿ? ಇಲ್ಲ, ಹೋಗಲ್ಲ. ಮೂಢನಂಬಿಕೆ ಪಾತ್ರ ಅಲ್ಲ. ದೇವ್ರು ನಿಮ್ಮ ಸಂಗಡ ಇದ್ದಾಗ ಪ್ರಾರ್ಥನೆ ಮಾಡ್ರಿ. ದೇವ್ರು ಇಲ್ಲ ಎಂಬುದಾಗ ಬಯಸ್ತಕ್ಕಂಥದ್ದಾಗಿಲ್ಲ, ದೇವ್ರ ಹಣ ಎಂಬುದಾಗ ನೀವು ಬಯಸ್ರಿ. ಕೆಲವರು ತೊಗಲಿನ ಚಪ್ಪಲಿ ತಗೊಂಬರ್ರಿ, ಇದೇನು ನಂಗೆ ಅರ್ಥ ಆಗಲ್ಲ. ಸೆರಗಿಲಿಂದ ಹಿಟ್ಟಿ ತೆಗೆದ್ವಿ, ಅವ್ರ ಸೆರಗಿ ಮೇಲೆ ಅವರೇ ಉಳ್ಕೋತಾರ. ಕಾಲಾಗ ಇರ್ಕೊಂಬ ಚಪ್ಪಲಿ ತಗೊಂಡು ನಾವು ತಲೆ ಮೇಲೆ ಆ ಕೂಸಿಗೆ, ಸಣ್ಣ ಕೂಸಿ ಇರ್ತದ, ಅದ ಆ ಕಡೆ ಈ ಕಡೆ ಇಳಿಸಿ ತಲೆ ಮೇಲೆ ಟಾಪ್ ಒಂದು ಮೂರೇನೋ ಹೊಡೆದು ಹೋಯ್ತು, ತಿಟ್ಟಿ ಹೋಯ್ತಾ. ಒಂದು ಜಾಗರತ ನೇಮನಿಷ್ಠಳಿ ಕ್ರಿಸ್ತವರು ಅಧೀನರಲ್ಲ. ನಮಗ ಕ್ರಿಸ್ತನು ನಮ್ಮ ಸಂಗಡ ಇರುವುದಕ್ಕಾಗಿ ದೇವರು ಕೊಟ್ಟಾನ. ಎಲ್ಲ ವೇಳೆಯಲ್ಲಿ, ಎಲ್ಲ ಸಮಯದಲ್ಲಿ, ಎಲ್ಲ ಗಳಿಗೆಯಲ್ಲಿ ನಮ್ಮ ಸಂಗಡ ಇರುವುದಕ್ಕಾಗಿ ಕ್ರಿಸ್ತನ ದೇವರು ಕೊಟ್ಟನ.
ಆ ಕ್ರಿಸ್ತನಿಗೆ ನಮಗೆ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ಸ್ತುತಿ ಆರಾಧನೆ ಮಾಡ್ಲಕ್ಕ, ಆತನಿಗೆ ಮಹಿಮೆ ಪಡಿಸ್ಲಕ್ಕ ನಮಗೆ ಸಮಯಗಳು ಅವಕಾಶಗಳಿದಲ್ಲ. ಒಂದೇ ಒಂದು ನಿಮ್ಮ ಜೀವಿತದಲ್ಲಿ ನೀವು ಅಳಿಸೋಣ. ಒಂದು ಗುರುತು ಕೊಟ್ಟನ, ಆ ಗುರುತು ಯಾರವ? ಹಲ್ಲೆಲೂಯ. ಹೆಣ್ಮಕ್ಳಿಗೆ ಒಂದು ಕ್ವಶನ್ ಕೇಳ್ತೇನೆ, ನಿಮ್ಮನ್ನ ಕರೆಕ್ಟ್. ಗಂಡನ ಒಂದು ಗುರುತು ನಿಮ್ಮ ಮೇಲೆ ಏನದ ಹೇಳಿ? ಮಂಗಳಸೂತ್ರ. ಲೋಕದನುಸಾರವಾಗಿ ಗಂಡನಿಗೆ ಗುರುತೇನು? ಮಂಗಳಸೂತ್ರ, ಕಾಲು. ಲೋಕಕ್ಕೆ ನಾವು ಭಾರತ ದೇಶದಲ್ಲಿದ್ದೆವು. ಈ ಭಾರತ ದೇಶದ ಒಂದು ಸಂಪ್ರದಾಯ ಅನುಸಾರವಾಗಿ ನಡಿಬೇಕಾದ್ರೆ ಮಂಗಳಸೂತ್ರ ಕಾಲುಂಗುರು ಕಂಪಲ್ಸರಿ ಎಂಬುದಾಗಿ ನಮ್ಮ ಭಾರತ ದೇಶದ ರೂಲ್ಸ್ ಇದನ್ನ ಕಾರಣ. ಅದೇ ಬೈಬಲ್ ರೂಲ್ಸ್ ಅದಲ್ಲ. ಬೈಬಲ್ ರೂಲ್ಸು ಮಂಗಳಸೂತ್ರ ಬೈಬಲ್ ರೂಲ್ಸ್ ಇಲ್ಲ, ಕಾಲುಂಗುರು ಬೈಬಲ್ ರೂಲ್ಸ್ ಇಲ್ಲ. ಬೈಬಲ್ ರೂಲ್ಸ್ ನಮಗೆ ಯಜಮಾನ ಯಾರು ಗೊತ್ತದನ? ಈ ಗುರುತು ಕೊಟ್ಟನಲ್ಲ ಅವನೇ ನಮಗೆ ಮನೆಯದಾಗಿ. ಅದೇ ಕ್ರಿಸ್ತನ ಗುರುತು. ನಮ್ಮ ಸಂಗಡ ಇರತಕ್ಕಂಥದ್ದು ಒಂದು ಗುರುತು ಕ್ರಿಸ್ತನು. ಇವತ್ತು ನಾನು ಹೆಂಡತಿಗೆ ಬಿಟ್ಕೊಟ್ಟೈತೆ, ನಾಳೆ ಯಾಕೆ ನಂಗೆ ಬಿಟ್ಕೊಟ್ಟೈತೆ, ನಮ್ಗೆ ಇಲ್ಲಕ್ಕ ಲೋಕದಾಗ ಸಹಜಗಳವ. ನಾವು ಯಾರು ಮರಣ ಹೊಂದ್ಬೋದು, ಅದು ಸಹಜ ಅದ. ಆದರೆ ದೇವರು ಸಹಜ ಅಲ್ಲ. ದೇವರು ಯಾವಾಗಲೂ ನಮ್ಮ ಸಂಗಡ ಇರುವ. ಲೋಕದಲ್ಲಿ ಕೂಡ ನಮ್ಮ ಸಂಗಡನ, ಲೋಕದ ಯಾತ್ರೆ ಮುಗಿಸ್ಕೊಡೋದು ಕೂಡ ನಮ್ಮ ಸಂಗಡನ. ಅದಕ್ಕೆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಗುರುತು ಕ್ರಿಸ್ತನು. ಆ ಕ್ರಿಸ್ತನ ನಾವು ಯಾವಾಗಲೂ ನಮ್ಮ ಸಂಗಡ ಇಟ್ಕೊಂಡೇವು ಅಂದ್ರೆ ನಮ್ಮ ಜೀವಿತನೇ ಅದ್ಭುತ ಜೀವಿತ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ. ಒಳ್ಳೆ ಸಮಯ, ಸಂದರ್ಭ, ಅವಕಾಶ ಕೊಟ್ಟಿದ್ದೆ ನಿನಗೆ ಸ್ತೋತ್ರ. ಮತ್ತು ಕ್ರಿಸ್ಮಸ್ ದಿನಗಳಲ್ಲಿ ದೇವರೇ ಒಳ್ಳೆ ಉತ್ತಮ ಅದ್ಭುತವಾಗಿ ಸಂದೇಶ ಕೊಡುವ ಹಾಗೆ ನನಗೆ ಸಹಾಯ ಮಾಡಿದ್ದು, ಸಹಕರಿಸಿದಿ. ಮತ್ತು ನಾನು ಕೂಡ ಸಂದೇಶ ಕೇಳುವ ಹಾಗೆ ನೀ ಬಲಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಕ್ಕಂಥದ್ದು. ಮತ್ತು ಈ ಸಂದೇಶವನ್ನು ಕೇಳಿ ದೇವರು ಯಾರ್ಯಾರು ಹೌದು ನಿಜಕ್ಕೇ ದೇವರು ನಮ್ಮ ಸಂಗಡ ಹಣ ಎಂಬುದಾಗಿ ಎಷ್ಟು ಜನರು ಇದನ್ನ ಸಂದೇಶವನ್ನು ಕೇಳಿ ತಿಳಿದುಕೊಂಡಿದ್ದರು ಕರ್ತನೆ, ಈ ಮಕ್ಕಳನ್ನು ಹೇರಳವಾಗಿ ಬಲಪಡಿಸಲಿ. ಮಕ್ಕಳು ಮತ್ತು ಕುಟುಂಬದವರು ಕರ್ತನೆ ಬಲ ಹೊಂದುವಾಗೆ, ಮಹಿಮೆ ಹೊಂದುವ ಹಾಗೆ, ನಿನ್ನ ಒಂದು ಸನ್ನಿಧಿ ಅನುಭವಿಸುವ ಹಾಗೆ, ನಿನ್ನ ಒಂದು ಕೃಪೆಗೆ ಒಳಗಾಗಿ ಜೀವನ ಮಾಡುವ ಹಾಗೆ ನೀನು ಸಹಾಯ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ ದೇವರೇ. ಮತ್ತು ನಿನ್ನ ಚಿತ್ತ ಇದ್ದಾಗ ಮಾತ್ರ ನಿನ್ನ ಮಕ್ಕಳು ಜೀವಿಸ್ತಕ್ಕಂಥರಾಗಿದ್ದಾರೆ ದೇವರೇ. ಅದಕ್ಕೆ ನಾವು ಪ್ರಾರ್ಥಿಸ್ತಾ, ನೀ ನಮ್ಮನ್ನು ಒಂದು ಗುರುತು ಕೊಟ್ಟಿದ್ದಿ, ಅದೇ ಯೇಸು ಕ್ರಿಸ್ತ ಎಂಬುದಾಗಿ. ನಮಗಾಗಿ ಲೋಕಕ್ಕೆ ನೀ ಒಂದು ಮಗುವನ್ನು ಕಳಿಸ್ಕೊಟ್ಟಿದ್ದೆ ದೇವರೇ, ಅದು ನಮ್ಮ ಒಂದು ಗುರುತಾಗಿದೆ ಕರ್ತನೆ. ಯಾಕಂದರೆ ಯಾವಾಗಲೂ ನಮ್ಮ ಸಂಗಡ ಇರುವುದಕ್ಕಾಗಿ ನೀ ಕೊಟ್ಟಿದ್ದಿ, ನಮ್ಮ ಜೊತೆಗಾರನಾಗಿ ನಿಲ್ಲುವುದಕ್ಕಾಗಿ, ಕಾಣುವುದಕ್ಕಾಗಿ ನೀ ಕೊಟ್ಟಿದ್ದಿ. ನಮ್ಮ ಜೊತೆಗಾರನಾಗಿದ್ದು ನಮಗೆ ಪರಲೋಕವನ್ನು ಸೇರಿಸುವುದಕ್ಕಾಗಿ ಅದನ್ನು ಕೊಟ್ಟಿದ್ದಿ ಸ್ತೋತ್ರ. ಆತನ ನಂಬುವನು ಒಬ್ಬರು ನಾಶವಾಗದೆ ಎಲ್ಲರಂತೆ ಜೀವ ಪಡ್ಕೋಬೇಕೆಂಬುದಾಗಿ ಆತನ ಕೊಟ್ಟಿದ್ದೀನಿ ಸ್ತೋತ್ರ ಸಲ್ಲಿಸ್ತೇವೆ ದೇವ. ಇದನ್ನ ಸಂದೇಶವನ್ನು ಕೇಳಿ ಅಯ್ಯ ದೇವ, ನನಗೂ ಕೂಡ ನೀನೇ ಗುರುತಾಗಿ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಮಾಡು, ನಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡು, ನಮ್ಮ ಮನೆಯಲ್ಲಿ ಒಂದು ಅದ್ಭುತ ಮಾಡಿ, ಮೆಜ್ಮಾನ್ ಹೆಂಡತಿ ಮಕ್ಕಳ ಒಳಗೆ, ತಾಯಿ ತಂದೆ ಒಳಗೆ ಒಂದು ಅದ್ಭುತ ಮಾಡು ಎಂಬುದಾಗಿ ಒಂದು ಪ್ರಾರ್ಥನೆ ಮನವಿ ಇಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಅದ್ಭುತ ಮಾಡು. ಮತ್ತು ಅದೇ ರೀತಿಗೆ ಈ ಸಭೆದಲ್ಲೂ ಕೂಡ ಒಂದು ಅದ್ಭುತ ನೀನು ಮಾಡು. ಈ ಸಭೆ ಸೇವೆ ಕೂಡ ಒಂದು ಸತ್ಯ ಜ್ಞಾಪಕ ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಬಲಪಡಿಸಿ ನಿನ್ನ ಒಂದು ಮಹಿಮೆ ಕಾಣುವಾಗಿ, ನಿನ್ನ ಮಹಿಮೆ ಅನುಸಾರವಾಗಿ ನಡೆಯುವ ಹಾಗೆ ಈ ಕಾರ್ಯ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಈ ಪುಲ್ಪಿಟಮಲ್ಲಿ ನಿಂತು ಸಂದೇಶ ಕೊಡ್ತಕ್ಕಂಥ ಪ್ರತಿಯೊಂದು ಸಂದೇಶಕರಿಗೆ ನಾವು ಪ್ರಾರ್ಥಿಸ್ತಾ ನಿನ್ನ ಒಂದು ಮಹಿಮೆ ಕಾಣ್ತಕ್ಕಂಥರಾಗಿರ್ಬೇಕು, ನಿನ್ನಿಂದ ಬರ್ತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥರಾಗಿರ್ಬೇಕು. ಅಂತ ಒಂದು ದೃಢವಾಗಿ ನಂಬಿಕೆ ವಿಶ್ವಾಸದಲ್ಲಿ ಬೆಳೀತಕ್ಕಂಥ ಒಂದು ಸೇವಕರು ಪುಲ್ಪಿಟಮಲ್ಲಿ ಇರಬೇಕು ದೇವ. ಅಂತ ಒಂದು ಸಂದೇಶಕರಲ್ಲಿ ಇರಬೇಕು, ಅದು ಬೇರೆ ನಿಲ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಅಂತ ಒಂದು ವಿಶ್ವಾಸಿಗಳಾಗಿ, ನಿನ್ನನ್ನು ಹಿಂಬಾಲಕರಾಗಿ, ನಿನ್ನ ಚಿತ್ತ ನೆರವೇರಿಸ್ತಕ್ಕಂಥ ಪ್ರತಿಯೊಂದು ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಬಲವಾಗಿ ದೃಢವಾಗಿ ನಿಲ್ಲುವ ಹಾಗೆ, ನಮಗಾಗಿ ನೀನು ಕೊಟ್ಟಿದ್ದಲ್ಲ, ನಮ್ಮ ಸಂಗಡ ಇದ್ದಿ ಎಂಬುದಾಗಿ ದೇವರೇ ಒಂದು ನಂಬಿಕೆ ವಿಶ್ವಾಸಗಳವರಾಗಿ ಪ್ರತಿಯೊಂದು ವಿಶ್ವಾಸಿಗಳ ರೀತಿ ಬೆಳೆಯುವ ಹಾಗೆ ಸಹಕರಿಸ್ರಿ. ಪ್ರತಿಯೊಬ್ಬರು ನಿನ್ನ ಮಹಿಮೆ ಕಾಣಬೇಕು ದೇವರೇ. ಇಂಥೊಂದು ಅದ್ಭುತ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ದಿನ ಅನೇಕ ಜನರು ಸಂದೇಶವನ್ನು ಮರ್ತೋಗಿದ್ದಾರೆ. ಅನೇಕ ಜನರು ಸಂದೇಶ ಕೇಳದ ಹಾಗೆ ಮನೆಯಲ್ಲೇ ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ಏನೇನೋ ಎಂಬುದಾಗಿ ಬಿಸಿ ಆಗಿದ್ದಿರ್ಬೋದು ಕರ್ತಾನೆ. ನಾವು ಪ್ರಾರ್ಥಿಸ್ತಾ ದೇವ, ನಿನ್ನ ಮಹಿಮೆ ಯಾರೂ ಕಳ್ಕೊಳ್ಳೋಕೆ ಅವಕಾಶ ಇಲ್ಲ ದೇವರೇ. ಎಲ್ಲರೂ ನಿನ್ನ ಮಹಿಮೆಯನ್ನು ಅನುಭವಿಸಿಕೊಂಡು ನಿನ್ನ ಅನುಸಾರವಾಗಿ ನಡೆಯುವ ಹಾಗೆ ನೀನು ಕಾರ್ಯ ಮಾಡ್ತೀವಿ ನಾವು ಪ್ರಾರ್ಥಿಸ್ತೇವೆ. ಏಸಪ್ಪ, ಈ ಲೋಕಕ್ಕೆ ನೀನು ಬಂದಿದೆ, ಅದು ಸಂತೋಷಕರವಾಗಿರ್ತಕ್ಕಂಥ ಸುದ್ದಿ. ಈ ಲೋಕಕ್ಕೆ ನೀನು ಬಂದಿದೆ,
ಪ್ರತಿಯೊಬ್ಬರಿಗೆ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದೆ. ಈ ಲೋಕಕ್ಕೆ ನೀವು ಬಂದಿದೆ ಪ್ರತಿಯೊಂದು ಅಧಿಕಾರಸ್ಥನು ಕೂಡ ಮಾರ್ಪಡಿಸುವುದಕ್ಕಾಗಿ ಬಂದಿದೆ. ಲೋಕಕ್ಕೆ ನೀವು ಬಂದಿದೆ ಪ್ರತಿಯೊಂದು ಪಾಪ ದ್ರೋಹ ಅಪರಾಧಗಳಿಗೆ ತುಂಬಿರ್ತಕ್ಕಂಥ ಮನುಷ್ಯರಿಗೆ ಮಾರ್ಪಡಿಸುವುದಕ್ಕಾಗಿ ನೀನು ಬಂದಿದೆ. ನಿನಗೆ ಸ್ತೋತ್ರ ಸಲ್ಲಿಸ್ತಾರೆ. ನೀವು ಸಮಯದಲ್ಲಿ ದೇವರೇ ನಿನ್ನ ಒಂದು ಮಹಿಮೆ ಕಾಣುವಾಗೆ ನಮ್ಮನ್ನು ಸಾಕಿಸಿ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಸಭೆಗೆ ನೀವು ಮಾತಾಡಿದ್ದೀರಿ. ನಿನಗೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ ಲಾಭವಾಗಿ ಫಲಕರವಾಗಿರಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಸಕಲ ವಿಧವಾದ ಆಶೀರ್ವಾದ ಬೇಡಿ ಪಡೆದುಕೊಂಡಿದ್ದೇವೆ ನಮ್ಮ ಪರಲೋಕದಲ್ಲಿ. ಆಮೇನ್ ಆಮೇನ್ ಆಮೇನ್.